ಸುಧಾರಿಸತ್ ಹೇಳಿರೋದ್ರಿಂದ ಇದ್ರ ಮೇಲೆ ನಿನ್ನಿಷ್ಟ ಅಂತ ಹೇಳಿದ್ರೆ ಹಾಗೆ ನಿನ್ನಿಷ್ಟ ಅನ್ನೋ ಮಾತಿಗೆ ಆಕ್ಷೇಪಣೆ ಹೊರತು ಅದು ಆಪ್ಷನ್ ಅಲ್ಲ. ಇಲ್ಲೂ ಕೂಡ ಆಕ್ಷೇಪಣೆ ಹೊರತು ಬೇರೆ ಅಲ್ಲ ಅಂತ ತಿಳಿಸಿದೆ. ಆಕ್ಷೇಪ ಅಹಮಿತ್ಯೇವಯೋ ವೇದ್ಯ ಸಜೀವ ಇತಿ ಕೀರ್ತಿತಃ ಸದುಃಖಿ ಸಸುಖಿ ಚೈವ ಪಾತ್ರಂ ಅಂತ ಹೇಳ್ತಾರೆ. ಪಾತ್ರಂ ಬಂಧ ಮೋಕ್ಷಯೋ ಇತ್ಯ ಪರಮಶ್ರುತಿ. ಇಲ್ಲಿರೋದೇನು ಮುಕ್ತಿಯಲ್ಲಿ ಜ್ಞಾನನೇ ಇಲ್ಲ ಅಂತ ಹೇಳಿದರೆ ಅಂತ ಜ್ಞಾನ ಇಲ್ಲದಾಗಲಿ ಹೋಗ್ತಾರೆ ಜನ. ಪ್ರಶ್ನೆ ಕೇಳಿದ್ವಿ ಹೀಗೆಲ್ಲ ಹೇಳ್ತಿರಲ್ಲ ಜ್ಞಾನನೇ ಇಲ್ವಾ ಅಂತ ಕೇಳಿದ್ರೆ ಪ್ರಯತ್ನ ಸಂಜ್ಞಾ ಅಸ್ತಿ. ಮುಕ್ತಿ ಹೋದಾಗ ಜ್ಞಾನ ಇರೋದಿಲ್ಲ ಅಂತ ಹೇಳಬೇಕು. ಹೇಳ್ತಾರೆ ಜ್ಞಾನ ಇರೋದಿಲ್ಲ ಅಲ್ಲ, ಈ ಹೊರಗಿನ ವಿಷಯದ ಜ್ಞಾನ ಬೇಕಿಲ್ಲ ಅವರಿಗೆ. ಗೊತ್ತಾಯ್ತಾ? ಯಾವುದ್ರಲ್ಲಿದ್ದಾರೆ ಅವರೀಗ? ಸ್ವಂತ ಮನೆ ಆಯಿತು, ಬಾಡಿಗೆ ಮನೆ ಬಿಟ್ಬಿಟ್ಟ ಅಂತ ಹೇಳಿದರೆ ಉಪಯೋಗ ಏನದರಿಂದ? ಮನೆ ಕಳ್ಕೊಂಡ ಅಲ್ಲ, ಸ್ವಂತ ಮನೆ ಬಂತು ಅವನಿಗೆ. ಅದು ಬಿಟ್ಬಿಟ್ಟು ಮನೆಯೇ ಕಳ್ಕೊಳ್ಳೋದಾದರೆ ಕಷ್ಟಪಡ್ಬೇಕು ಅದಕ್ಕೆ. ಅಂದರೆ ಇವೆಲ್ಲ ತೀರಾ ಸಾಮಾನ್ಯ ಯುಕ್ತಿಗಳು. ಇದಕ್ಕೂ ವಿರುದ್ಧವಾಗಿ ಅರ್ಥ ಬರೆದಿದ್ದಾರೆ ಅಂದರೆ ಭಾರಿ ಆಶ್ಚರ್ಯ ಆಗ. ವಿಜಾನೀಯ ಅದೇ ಹೇಳ್ತಿರೋ ವೃತ್ತಿ ಜ್ಞಾನ ಇಲ್ಲ. ಮತ್ತು ಲೌಕಿಕ ಈ ರೀತಿ ನಮ್ಮ ಜ್ಞಾನ ಇದೆಯಲ್ಲ, ಅನವಶ್ಯಕ ಅನಪೇಕ್ಷಿತ ಜ್ಞಾನ, ಅನ್ವಾಂಟೆಡ್ಡೇ ಜಾಸ್ತಿ ಇರೋದು ನಮ್ಮ ತಲೆಯೊಳಗೆ. ಅವೆಲ್ಲ ಏನೇನೇ ಇರೋದಿಲ್ಲ, ಫ್ರೆಶ್ ಆಗಿರ್ತಾನೆ. ಇದೆಲ್ಲ ಹೇಳಬೇಕು. ಶುದ್ಧವಾದ ಜ್ಞಾನ ಇರ್ತದೆ, ವೃತ್ತಿ ಜ್ಞಾನ ಇಲ್ಲ, ಕೇವಲ ಸಾಕ್ಷಿ ಜ್ಞಾನ ಇರ್ತದೆ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಅದು ನಿಜವಾದದ್ದು. ಯಾರಾದರೂ ಕೂಡ ಜ್ಞಾನ ಕಳ್ಕೊಳ್ಳೋಕೆ ಇಷ್ಟಪಡ್ತಾರಾ? ಇಲ್ಲ. ವೆಂಟಿಲೇಟರ್ ತೆಗೆದ್ರು ಅಂದರೆ ಸತ್ತ ಅಂತ ಅರ್ಥ ಅಲ್ಲ. ಏನರ್ಥ? ಟರ್ಬಲ್ ಉಸಿರಾಡ್ತಾನೆ ಅಂತ ಅರ್ಥ. ಅವಾಗ ಸತ್ತ ಮೊದಲು ವೆಂಟಿಲೇಟರ್ ತೆಗೆದ್ರು ಬದಲು ಹೋದ ಅಂತಾರೆ ಹೊರತು ವೆಂಟಿಲೇಟರ್ ತೆಗೆದ ಅಂದರೆ ಇಟ್ಸ್ ಗುಡ್, ಇಂಪ್ರೂವ್ ಆಗ್ತಿದ್ದಾನೆ ಅಂತ ಅರ್ಥ. ಡಿಸ್ಚಾರ್ಜ್ ಮಾಡಿದರು ಅಂದರೆ ರೋಗವಾಸಿಯಾಗಿದೆ. ಕೆಲವು ಮಾತುಗಳೆಲ್ಲ ತನ್ನಸ್ಥಾನ ಅರ್ಥ ಕೊಡೋದು. ಅಹವಿತ್ತೇವಯೋ ವೇದ್ಯ ಸಜೀವ ಇತಿ ಕೀರ್ತಿತಃ ಸದುಃಖಿ ಸಸುಖಿ ಚೈವ ಸಪಾತ್ರಂ ಬಂಧ ಮೋಕ್ಷಯೋ ಇತಿ ಚ ಪರಮಶ್ರುತಿ. ಇಲ್ಲೇನಾಗಿದೆ, ಸಂಸಾರಾವಸ್ಥೆಯಲ್ಲಿ ದುಃಖ ಇದೆ, ಅದು ಬಿಡಿಸ್ತಾರೆ. ಈಗ ಯಾತಕ್ಕೆಲ್ಲ ಜ್ಞಾನ ಇಲ್ಲ ಅಂತ ಅರ್ಥ ಮಾಡಬಾರ್ದು ಅನ್ನೋದಕ್ಕೆ ಅನೇಕ ಕಾರಣ ಕೊಡ್ತಾ ಇನ್ನೊಂದು ಕಾರಣ ಕೊಡ್ತಾರೆ. ಜೀವ ಅಂದರೆ ಯಾರು? ಅಹಮಿತ್ತೇವ ಯೋ ವೇದ್ಯ ನೆನ್ಪಿಟ್ಕೋಬೇಕು. ಅಹಂ ನಾನು. ಪ್ರತಿ ಕಾಲದಲ್ಲಿ ನಮ್ಮಿಂದ ಕಾನ್ಸ್ಟೆಂಟಾಗಿ ಏನಿದೆ ಒಂದು ಜ್ಞಾನ, ನಾನು ಅನ್ನೋ ಜ್ಞಾನ. ಏನೇ ಕೆಲಸ ಮಾಡಿ ನಾನು ಅಂತ ಕಾಮನ್ ಫ್ಯಾಕ್ಟರ್. ಅವನು ಯಾರು? ಅವನ್ನ ಜೀವ ಅಂತ ಕರೀತಾರೆ. ಅಹಮಿತಿ ಯೋ ವೇದ್ಯ ಸಜೀವ ಇತಿ ಕೀರ್ತಿತಃ ಸಹ ದುಃಖಿ ಸಹ ಸುಖಿ. ದುಃಖ ಅನುಭವಿಸೋದು ಯಾರೋ ಅವನೇ, ಸುಖ ಅನುಭವಿಸೋದು ಅವನೇನೆ. ದೇವ್ರ ಬಗ್ಗೆ ಅಹಂ ಅಂತ ಬಂದಿಲ್ಲ, ದೇವರು ಅಂತ ನಮಗೆ ಬಂದಿದೆ. ಅಹಂ ಅಂತ ಬಂದಿಲ್ಲ ನಮಗೆ. ದೇವರು ಸುಖಿ ದುಃಖಿ, ನಮ್ಮಂಥ ಸುಖಿನೂ ಅಲ್ಲ ನಮ್ಮಂಥ ದುಃಖಿನೂ ಅಲ್ಲ. ದುಃಖ ಇಲ್ಲವೇ ಇಲ್ಲ, ಸುಖ ನಮ್ಮಂಥ ಸುಖ ಇಲ್ಲ. ಸಾ ದುಃಖಿ ಸಾ ಸುಖಿ ಚೈವ ಸಪಾತ್ರಂ ಬಂಧ ಮೋಕ್ಷಯೋ. ಈ ಜೀವ ಬಂಧಕ್ಕೂ ಅವನೇ ಪಾತ್ರ, ಮೋಕ್ಷಕ್ಕೂ ಅವನೇ ಪಾತ್ರ. ಇದ್ಯಾವುದೂ ಇಲ್ಲ. ಯಾವುದಿಲ್ಲ? ಜಡ ಬಂಧಕ್ಕೆ ಅವಕಾಶ ಇಲ್ಲ. ಯಾತಕ್ಕೆ? ತಿಳುವಳಿಕೆನೇ ಇಲ್ಲ. ಆದ್ದರಿಂದ ಜಡಕ್ಕೆ ಬಂಧದ ಪ್ರಶ್ನೆ ಇಲ್ಲ, ಮೋಕ್ಷದ ಪ್ರಶ್ನೆನೂ ಇಲ್ಲ. ಇನ್ನು ಪರಮಾತ್ಮ ಬಂಧನೇ ಇಲ್ಲ. ಅದು ಇದಕ್ಕೆ ಬಂಧ ಗೊತ್ತಿಲ್ಲ, ಅನಗತ್ಯ. ಅದು ಬಂಧ ಇಲ್ಲ. ಆದ್ದರಿಂದ ಪರಮಾತ್ಮನಿಗೇನು ಬೇಕಿಲ್ಲ, ಮೋಕ್ಷದ ಪ್ರಶ್ನೆ ಇಲ್ಲ. ಉಳಿದಿದ್ದು ಯಾರೀಗ? ಜೀವ ಜಡ ಈಶ್ವರ. ಎಷ್ಟು ಕ್ಲಿಯರ್ ಆಗಿದೆ. ಮೂರು ಎಲ್ಲರ ಅನುಭವಕ್ಕೆ ಬರುತ್ತೆ. ಪರಮಾತ್ಮನಿಗೆ ಬಂಧ ಇಲ್ಲ, ಮೋಕ್ಷ ಇಲ್ಲ. ಉಳಿದಿದ್ದು ಯಾರು? ಜೀವ. ಬರೀ ಎಂಥ ಅನುಮಾನ ಅಂತಾರೆ ಇದಕ್ಕೆ ಎಂಥ ಅನುಮಾನ ಅಂತಾರೆ? ದುಃಖ ಯಾರಪ್ಪ ಅನುಭವಿಸ್ಬೇಕೀಗ? ಇರೋದು 3 ಜನದಲ್ಲಿ ಏನಂತ ಕರೆದ್ರೆ ಇರೋದು 3 ಜನ. ಜಡಕ್ಕೆ ದುಃಖದ ಪ್ರಸಕ್ತಿ ಇಲ್ಲ, ದೇವರಿಗೆ ಮುಕ್ತದ ಪ್ರಸಕ್ತಿ ಇಲ್ಲ. ಸೊ ಮುಕ್ತಿ ಯಾರಿಗೆ ಬಂತೀಗ? ಅದು ಜೀವನೇ ಬರಬೇಕು. ಏನಂತ ಎಂಥ ಅನುಮಾನ ಇದು? ಭಾಳ ಇದು ಅರ್ಥ ಆಯ್ತು ಆಗಲೇ. ಪರಿಶೇಷ ಅನುಮಾನ. ಪರಿಶೇಷ ಅಂದ್ರೇನೋ? ಉಳಿದಿತ್ತು 3ರಲ್ಲಿ 2 ಅಲ್ಲ, ಒಂದಾಗಿರ್ಬೇಕಲ್ಲ. ಸಿಂಪಲ್. ಅಲ್ಲಿಲ್ಲ ಅಪ್ಲೈ ಮಾಡ್ಕೋಬೇಕು ಅದನ್ನೆಲ್ಲ ಕೂಡ. ಮಗ್ನಸ್ಸಿಗೆ ಪರೇ ಎಷ್ಟೋ ತಮಾಷೆ ಮಾಡ್ತೀವಿ. ಇರೋ ಕದ್ದವ್ರು ಯಾರು ಅಂತ ಕೇಳಬೇಕಾದ್ರೆ ಎಲ್ಲಿ ಅಲ್ಲೂ ಕೂಡ ಯಾವ ಅನುಮಾನ? ಅದು ಪರಿಶೇಷ ಅನುಮಾನ. ಅದು ಕೂಡ ಅಂದರೆ ಯಾರು ನೀವೇ ಅಂತ ಅರ್ಥ. ಯಾರಿಗೆ ಹೇಳಬೇಕಾ? ನೀವೇ ಅಂತಾನೆ ಹೇಳಿದ್ರವಲ್ಲ, ಆ ರೀತಿ ಹೇಳ್ತಾರೆ. ಮಗ್ನಸ್ಸಿಗೆ ಪರೇ ಅಜ್ಞಾನೇ ಕಿಮ್ನ ದುಃಖತರಂಭವೇ ಇತಿ ಮೋಕ್ಷಧರ್ಮೇ. ಮೋಕ್ಷಧರ್ಮ ಪರ್ವದಲ್ಲಿ ಸ್ಪಷ್ಟ ಇಲ್ಲಿ ಸ್ವಾರಸ್ಯ ಬಂದೆ. ಆಯ್ತು ಬಿಡಿ, ನಾವು ಜ್ಞಾನ ಅಜ್ಞಾನ ಬಗ್ಗೆ ಮಾಡ್ತಿರ್ಬೇಕಾದ್ರೆ ಸುಖ ದುಃಖದ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತ ಕೇಳಿದರೆ, ಮಗ್ನಸ್ಸಿಗೆ ಪರೇ ಅಜ್ಞಾನೇ ಕಿಮ್ನ ದುಃಖತರಂಭವೇ. ಯಾವನು ಪರೇ ಅಜ್ಞಾನಿ, ದೊಡ್ಡ ಅಜ್ಞಾನಕ್ಕೊಳಗಾಗಿರ್ತಾನೆ, ಅವನು ಯಾವ ತಾನೇ ದುಃಖ ಆಗೋದಿಲ್ಲ. ಸೊ ದುಃಖಕ್ಕೆ ಯಾವುದು ಲಿಂಕ್ ಆಯ್ತು ಈಗ? ಅಜ್ಞಾನ. ದುಃಖಕ್ಕೆ ಏನು ಕಾರಣ? ಅಜ್ಞಾನ ಕಾರಣ. ಎಂಥ ಅಜ್ಞಾನ? ಪರೇ ಅಜ್ಞಾನೆ, ಪರವಿಷಯಕ ಅಜ್ಞಾನೆ. ಹರಿರೇವ ಪರಹ,
ಪರಮಾತ್ಮನ ಬಗ್ಗೆ ಅಜ್ಞಾನ ಇದೆಯಲ್ಲ ಅದೇ ನಮ್ಮ ದುಃಖಕ್ಕೆ ಕಾರಣ. ಸೊ ಏನು ಮಾಡಬೇಕು? ದುಃಖ ಕಳ್ಕೊಬೇಕಾದ್ರೆ ಅಜ್ಞಾನ ಹೋಗಬೇಕು. ಅದಕ್ಕೇನು ಬರಬೇಕು? ಜ್ಞಾನ ಬರಬೇಕು. ಯಾರ ಅಜ್ಞಾನ ನಮಗಿತ್ತೀಗ? ದೇವರ ಅಜ್ಞಾನ. ಯಾವ ಜ್ಞಾನ ಬರಬೇಕು ನಮಗೀಗ? ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಯಾರನ್ನು ತಿಳ್ಕೊಬೇಕು? ಬ್ರಹ್ಮ ಜಿಜ್ಞಾಸ. ಟೆಕ್ಸ್ಟ್ ಓದು ಅಂತಾರಲ್ಲ ಹಾಗೆ, ಪಾಸ್ ಆಗಬೇಕಾ ಟೆಕ್ಸ್ಟ್ ಓದಷ್ಟೇ, ಕಂಡು ಪಾಸ್ ಆಗೋದಿಲ್ಲ. ಇದು ಇರೋದು. ಸೊ ಜ್ಞಾನ ಬಂದರೆ ದುಃಖ ಹೋಗುತ್ತೆ ಅಂತ ಹೇಳೋದಾದರೆ, ಮುಕ್ತಿ ಆಗ್ತಾನೆ ಅಂತೇಳಿ ಜ್ಞಾನನೇ ಹೋಗುತ್ತೆ ಅಂದ್ರೆ ಗತಿ ಏನಾಗ? ಸೊ ಇದೇ ಇಲ್ಲ ಅವನಿಗೆ, ಜ್ಞಾನ ಜಡ ಆಗಿಬಿಡ್ತಾನೆ ಅಷ್ಟೇ. ಇನ್ನೇನು ನಿಮ್ಮ ಪ್ರಕಾರ ದುಃಖ ಹೋಗ್ಬೇಕೀಗ. ಪರಮಾತ್ಮನಿಗೆ ಒಪ್ಪಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ಮಾಡಿದರೆ ಜೀವತ್ವನೇ ಹೋಯ್ತು ಅಂತ ಅರ್ಥ. ಹಾಗೆಲ್ಲ ಮಾಡಬಾರದು. ಮಗ್ನ ಸರಿಯಾಗಿ ಲಿಂಕ್ ತಿಳ್ಕೊಬೇಕೀಗ. ನಮಗೆ ದುಃಖ ಆಗೋದು ಎಲ್ಲ ಪ್ರಸಂಗ ಯೋಚನೆ ಮಾಡೋಕೆ ಇದು ಮಾಡಿದ್ಮೇಲೆ, ವಿಷಯ ಅರ್ಥ ಮಾಡ್ಕೊಂಡ್ಮೇಲೆ ವಾಕ್ಯ ಬಿಟ್ಟುಬಿಡಿ, ಕಾನ್ಸೆಪ್ಟ್ ಉಳ್ಕೊಳ್ತೀಗ. ಏನು ಕಾನ್ಸೆಪ್ಟ್ ಅದು? ಎಲ್ಲಿ ದುಃಖ ನಮಗಾಗುತ್ತೆ, ಏನಿರುತ್ತೆ ಅಲ್ಲಿ? ಅಜ್ಞಾನ. ಅಜ್ಞಾನ ಎಂದು ಹೋಗುತ್ತೋ ದುಃಖ ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ಉದಾಹರಣೆಗೆ ಯಾವುದ್ರ ಬಗ್ಗೆ ನಿಮ್ಗೆ ದುಃಖ ಆಗುತ್ತೋ ಆ ಬಗ್ಗೆ ಅಜ್ಞಾನ ಇದೆ. ಕಾರ್ ಕೆಟ್ಟು ನಿಂತು ತಳ್ತಾ ಕೂತ್ಕೊಂಡ್ಬಿಟ್ಟ, ಮುಂದಿಲ್ಲ ಹಿಂದಿಲ್ಲ. ಒಬ್ಬನು ಅಳೋದಿಲ್ಲ, ಅವನಿಗೆ ಸುಮ್ಮನೆ ಕೊಡಿ ಅಂತ ಚೇಂಜ್ ಮಾಡ್ದೆ ಹೊರಟ್ಬಿಟ್ಟ. ಅವತ್ತು ಅವ್ರಿಗೇನು ಗೊತ್ತಿದೆ? ಅವನಿಗೆ ಜ್ಞಾನ ಇದೆ. ಅವನು ಹೇಳಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ರೆಮಿಡಿ ಗೊತ್ತಿದೆ ಅವನಿಗೆ. ಜ್ಞಾನ ಗೊತ್ತಿರೋದು ಏನಾಗಿದೆ ಅದು ಗೊತ್ತಿದೆ, ಅದು ಪರಿಹಾರ ಗೊತ್ತಿದೆ. ಡಯಾಗ್ನೋಸಿಸ್ಸು ಇಲ್ಲ, ಔಷಧಿನೂ ಇಲ್ಲ ಅಂದರೆ ಪ್ರಾಬ್ಲಮ್ ಬರೋದು. ಕೆಲವು ಡಯಾಗ್ನೋಸಿಸ್ ಮಾಡಲಿಕ್ಕೆ ಆಗೋದಿಲ್ಲ, ವಿಚಿತ್ರ ರೋಗ. ಕೆಲವು ಇವರಿಗೆ ರೋಗ ಅಜ್ಞಾನ, ಇವರಿಗೆ ಕೆಲವು ವಿಷಯದ ಜಟಿಲ ಹೊಸ ಅದು. ಅದೆಲ್ಲ ಯೋಚನೆ ಮಾಡಿದರೆ ಈ ಮಾತು ತಿಳ್ಕೊಂಡ್ರೆ ಸೂತ್ರ. ನಾವು ದುಃಖ ಪಡ್ತೀವಿ ಅಂದರೆ ತಕ್ಷಣ ಅರ್ಥ ಏನದಕ್ಕೆ? ಅಜ್ಞಾನ. ಈ ಸರಿಯಾಗಿ ಯೋಚನೆ ಮಾಡಿ ನಾವು ಇಲ್ಲಂಗೆ ಏನು ಕಳ್ಕೊಬೇಕು? ಅಜ್ಞಾನ ಕಳ್ಕೋಬೇಕು. ಸೊ ಸಾಧನೆ ಅಂದರೆ ಏನಾಯ್ತು ಈಗ? ಅಜ್ಞಾನ ಕಳ್ಕೊಳ್ಳೋದೇ ಸಾಧನೆ. ಅಜ್ಞಾನ ಸುಮ್ಮನೆ ಹೋಗೋದಿಲ್ಲ. ಏನು ಬರಬೇಕು ಅದಕ್ಕೆ? ಜ್ಞಾನ ಬರಬೇಕು. ಕತ್ತಲೆ ಹೋಗ್ಬೇಕಾದ್ರೆ ಬೆಳಕು ಆಗಬೇಕು, ಹಾಗೆ ಜ್ಞಾನ ಸಂಪಾದನೆ ಮಾಡಬೇಕು. ಅದಕ್ಕೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಇಲ್ಲಿ ಕತ್ಲಿದೆ, ನೀವು ಸಾವಿರಾರು ಟನ್ಗಟ್ಟಲೆ ಕತ್ಲಿದೆ, ಟನ್ಗಟ್ಟಲೆ ಬಂಗಾರ ಇಟ್ಟರೆ ಏನೂ ಉಪಯೋಗ ಇಲ್ಲ. ಅದಕ್ಕೆ ಎಷ್ಟು ಬೆಲೆ ಇದೆ? ಅದಕ್ಕೆ ಕೋಟಿ ಕೋಟಿ ಬೆಲೆ ಇದೆ. ಆದರೆ ಏನಿಲ್ಲ, ಕತ್ಲತೆಗೆ ಶಕ್ತಿ ಇಲ್ಲ. ಆ ಶಕ್ತಿ ಇರೋದು ಯಾವುದಕ್ಕೆ? ಇಷ್ಟೇ ಒಂದು ಬಯಸೋದ ಕೆಲಸ ಇಷ್ಟಂತಾನೆ ಬಂದುಬಿಡುತ್ತೆ. ಜ್ಞಾನದ ಮಹತ್ವ ಇದೆ. ನಾವು ಇವತ್ತು ಯಾವುದನ್ನು ಎಲ್ಲ ದುಃಖ ಕಳ್ಕೋಬೇಕು ಅಂತ ಮನಸ್ಸಿನಲ್ಲಿ ಯಾರಿಗಿಲ್ಲ, ಇವತ್ತು ಎಲ್ರಿಗೂ ಇದೆ. ಹೇಗೆ ಕಳ್ಕೋಬೇಕು ಗೊತ್ತಿಲ್ಲ, ಕಾಲ ಮೂಲ ಗೊತ್ತಿಲ್ಲ ಅವರಿಗೆ. ಅದಕ್ಕೆ ಏನಂತ ಹೇಳ್ತಾರೆ? ಅನಾದಿ ಅವಿದ್ಯೆ. ಅವಿದ್ಯೆ ಅಂದರೆ ಏನು? ಅಜ್ಞಾನ. ನಮಗೆ ಅಜ್ಞಾನ ಇರೋದೇ ಸೀರಿಯಸ್ ಹಾಗೆ ಬಂದಿದ್ದಾನೆ. ಅದನ್ನು ಕಳ್ಕೊಂಡ್ಬಿಟ್ರೆ ಮುಗಿದೋಯ್ತಾಗ್ತದೆ. ಕಳ್ಕೊಳ್ಳೋದು ಜ್ಞಾನ ಬರಬೇಕು. ಜ್ಞಾನ ಬರಬೇಕಾದ್ರೆ ಗ್ರಂಥ ಬೇಕು, ಗ್ರಂಥ ಬರಬೇಕು, ಹೇಳಬೇಕು. ಗುರು ಎಲ್ಲ ಶುರುವಾಯಿತು. ಹೊಸ ಸಂಸಾರ ಶುರುವಾಯಿತು. ಆ ಸಂಸಾರ ಹೋಯಿತು. ಯಾವ ಸಂಸಾರ ಶುರುವಾಯ್ತು? ಈಗ ಹೊಸ ಸಂಸಾರ ಶುರುವಾಯಿತು. ಎಂಥ ಸಂಸಾರ ಇದು? ಬಿಡುಗಡೆಯ ಸಂಸಾರ. ಅದು ಬಂಧನ ಸಂಸಾರ, ಬಿಡುಗಡೆಯ ಸಂಸಾರ. ಬಂಧನ ಮಾಡುತ್ತೆ, ಬಿಡುಗಡೆ ಮಾಡುತ್ತೆ. ಸ್ಕೂಲಿಗೆ ಸೇರಿಸ್ತಾ ಬಂಧನ ಶುರುವಾಯಿತು. ಸ್ಕೂಲಿಗೆ ಸೇರಿಸ್ತಾ ಟೈಮಿಂಗ್ಸು ಅದೆಲ್ಲ ಶುರುವಾಯಿತು. ಆದರೆ ಮುಂದೆ ಉಪಯೋಗ ಏನೀಗ? ದಾರಿದ್ರ್ಯ ಬಿಡುಗಡೆ ಆಗುತ್ತೆ. ಗೊತ್ತಾಯ್ತಾ? ಈ ಬಂಧನ ಹೋಯಿತು, ಆ ಬಂಧನ ಬಂತು. ಎಂಥ ಬಂಧನ ಇದು? ಬಿಡುಗಡೆ ಮಾಡಿಸ್ತಕ್ಕಂಥ ಬಂಧನ. ದೇರ್ಫೋರ್ ಜ್ಞಾನ ಪ್ರಪಂಚಕ್ಕೆ ಏನು ಕಾಲಿಟ್ಟರೆ ಅಲ್ಲಿ ಬೇಕಾಷ್ಟು ಕಮಿಟ್ಮೆಂಟ್ಸ್ ಇದೆ. ಬಟ್ ಅದೆಲ್ಲದು ಯಾವುದಕ್ಕೆ ಏನೋ ಕನ್ವರ್ಟ್ ಆಗ್ತದೆ? ಬಂಧನ. ಬಿಡುಗಡೆ ಆಗಿಬಿಟ್ಟು ನಿಶ್ಚಿಂತೆಯಾಗಿರ್ಬೋದು. ಅದು ಬಿಟ್ಬಿಟ್ಟು ಎಲ್ಲದು ಎಲ್ಲಿ ಬರುತ್ತೆ? ಬಂಧನದೇ ಗಟ್ಟಿಯಾಗಿ, ಬಂಧನ ಇನ್ನೂ ಗಟ್ಟಿ ಆಗ್ತಾ ಹೋಗೋದು. ಮೊದಲೇ ಗಟ್ಟಿ, ಇನ್ನೂ ಗಟ್ಟಿ ಆಗುತ್ತೆ. ಕೆಲವು ಬಂಧ ಇರುತ್ತೆ, ತುಂಬ ದಿವಸ ಆದಮೇಲೆ ಏನಾಗುತ್ತದು? ಕೆಲವು ಬಂಧಗಳು ಏನಾಗುತ್ತೆ? ತುಂಬ ವೀಕ್ ಆದಾಗ ಬಿಚ್ಕೊಂಡ್ಬಿಡುತ್ತೆ. ಹಾಗೆ ಕಟ್ಟಿರ್ತಾನೆ, ಪಟ್ಟದ್ದು ಹೋಗ್ಬಿಡುತ್ತೆ. ಅದು ಎಂಥ ಬಂಧ? ಇದು ಉಂಟ ಹಿಟ್ ಹಾಕ್ತಾ ಹೋಗುತ್ತೆ. ಅಜ್ಞಾನದ ಬಂಧನ ಆಪೋಸಿಟ್ ಇದು. ತಡ ಮಾಡಿದಷ್ಟು ಕೂಡ ಏನಾಗುತ್ತದೋ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ. ಆದಷ್ಟು ಹೇಗೆ ಲೋನ್ ಇದ್ದ ಹಾಗೆ ಲೋನ್ ಏನು ಮಾಡ್ತಾ ಹೋಗುತ್ತೆ, ತಡ ಆದಷ್ಟು ಕೂಡ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಎಂದೂ ಕೂಡ ನಾವು ಈ ಬಂಧನ ಆದಷ್ಟು ಬೇಗ ಕಳ್ಕೊಂಡ್ಬಿಡ್ಬೇಕು. ಕೆಲವನ್ನ ಹಳೇದು ಹೋಗುತ್ತೆ ಬಿಡೋ ಅಂತ ಹೇಳ್ತಾರೆ, ಟೈಮ್ ರೆಮಿಡಿ ಆಗುತ್ತೆ, ಏನೋ ಒಂದು ರೆಮಿಡಿ ಹೋಗಿಬಿಡುತ್ತದೆ. ಇದು ಹಾಗೆಲ್ಲ ಹೋಗೋದಿಲ್ಲ. ಈ ಕತ್ತಲೆ ಕಾಯ್ತಾ ಕೂತ್ರೆ ಇವತ್ತಲ್ಲ ನಾಳೆ ಹೋಗುತ್ತೆ ಅಂತೇಳಿ ಹೋಗೋದೇ. ಕೆಲವು ಹೋಗಿಬಿಡುತ್ತೆ ಇವತ್ತಲ್ಲ ನಾಳೆ. ಆದರೆ ಅಜ್ಞಾನ ಹೋಗೋದಿಲ್ಲ, ಜ್ಞಾನ ಹಾಗೆ ಬರೋದಿಲ್ಲ. ಆದಷ್ಟಿದೆ ಜ್ಞಾನ ಬರಲಿ, ಏನು ಮಾಡಿದ್ರು ಬರೋದಿಲ್ಲ. ಗೊತ್ತಾಗ್ತದೆ? ಇವತ್ತು ಜ್ಞಾನ ಕೊಡೋದು ಭಾರಿ ಕಟ್ಟದ ಕೆಲಸ. ದುಡ್ಡು ಕೊಡ್ಬೋದು, ಜ್ಞಾನ ಕೊಡ್ಲಿಕ್ಕೆ ಬರೋದಿಲ್ಲ. ಸಾಮ್ರಾಜ್ಯ ಕೊಡೋದು, ಜ್ಞಾನ ಕೊಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೇನೆ ಜ್ಞಾನ ಪ್ರಶಸ್ತು. ಮತ್ತು ನಾನ್ ಟ್ರಾನ್ಸ್ಫರಬಲ್ ಜ್ಞಾನ. ಅರ್ಥ ಆಯ್ತಾ? ನಾನ್ ಟ್ರಾನ್ಸ್ಫರಬಲ್. ತಂದೆ, ಸ್ವತಃ ತಂದೆ ದೊಡ್ಡ ಪ್ರೊಫೆಸರು, ಮಗನಿಗೆ ಜ್ಞಾನ ಟ್ರಾನ್ಸ್ಫರ್ ಮಾಡಕ್ಕೆ ಬರೋಲ್ಲ. ಆಸ್ತಿ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾನೆ, ಜ್ಞಾನ ಟ್ರಾನ್ಸ್ಫರ್ ಮಾಡಕ್ಕೆ ಬರೋಲ್ಲ. ನಾನ್ ಟ್ರಾನ್ಸ್ಫರಬಲ್, ಅಬ್ಸಲ್ಯೂಟ್ಲಿ ನಾನ್ ಟ್ರಾನ್ಸ್ಫರಬಲ್ ಅಂದರೆ ಯಾವುದು? ನಾವು ಅದನ್ನು ಅಬ್ಸಲ್ಯೂಟ್ಲಿ ಟ್ರಾನ್ಸ್ಫರಬಲ್ ತಿಳ್ಕೊಂಡ್ಬಿಟ್ಟು ಅದೊಂದು ಬಿಟ್ಟು ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಾನ್ ಟ್ರಾನ್ಸ್ಫರಬಲ್ ಆಗಿದ್ದನ್ನು ನಾವು ಸಂಪಾದನೆ ಮಾಡಬೇಕು. ಟ್ರಾನ್ಸ್ಫರಬಲ್ ಆಗಿ ಇನ್ನೊಬ್ಬರು ಕೇಳಿಸ್ಕೊಂಡ್ಬಿಡ್ಬೋದು ಅಷ್ಟೇ. ಏನೋ ಹಾಂ
ಹೌದು ಹೌದು ಹೌದು. ಯಾಕೆ ಅಷ್ಟು ಪರಿಶ್ರಮ, ಹಿಂದೆ ಪರಿಶ್ರಮ ಇದೆಯಲ್ಲ, ಅದಿಷ್ಟು ಪರಿಶ್ರಮ ಇದೆ. ಎಷ್ಟೋ ಗುರುಸೇವೆ ಮಾಡಿದ್ದಾನೆ, ಅದಿಷ್ಟು ಎಲ್ಲಿ ಕನ್ವರ್ಟ್ ಆಗ್ತಾ ಇದೆ ಈಗ? ಅದಿಷ್ಟು ಕೂಡ ಕನ್ವರ್ಟ್ ಯಾವುದಕ್ಕೆ ಆಗ್ತಿದೆ? ಯಾರ್ದೋ ಸೇವೆ ಮಾಡಿದರೆ ಆಗ್ತಿರಲಿಲ್ಲ. ಯಾರೋ ಸೇವೆ ಮಾಡಿದ್ರೆ, ಗುರುಗಳ ಸೇವೆ ಮಾಡಿದ್ದಕ್ಕೆ ಗುರುಗಳು ಏನು ಮಾಡ್ತಾ ಇದ್ದಾರೆ ಅದನ್ನೀಗ ಎಲ್ಲ ತಪಸ್ಸು ಅದಕ್ಕೆ ಕೊಡ್ತಾರೆ. ಅಂತ ಹೊರತು ಯಾವ್ದು ಟ್ರಾನ್ಸ್ಫರಬಲ್ ಆಗಲಿಲ್ಲ, ಅದು ಟ್ರಾನ್ಸ್ಫರಬಲ್ ಅಲ್ಲ. ಅದು ರಿಲೀಸ್ ಆಯಿತು. ಅವರಲ್ಲಿ ಏನು ಅಜ್ಞಾನ ಇತ್ತು ಅದು ಹೋಗ್ಬಿಟ್ಟು ಜ್ಞಾನ ಸೇವೆ ಮಾಡ್ತಾ ಮಾಡ್ತಾ ಏನು ಬಂದುಬಿಡ್ತಾಗಲೇ ನೋಡಿ. ಒಂದು ತಿಂಗಳಿಗೆ ಕೆಲಸ ಮಾಡ್ದ, ದುಡ್ಡು ಕ್ರೆಡಿಟ್ ಆಗ್ತಾ ಇದೆ ಆಗಲೇ. ಕೆಲಸ ಮಾಡ್ತಾ ಹೋದಂತೆ ಏನು ಬರುತ್ತೆ ಅಲ್ಲಿ? ದುಡ್ಡು ಬರುತ್ತೆ. ಗುರುಗಳ ಸೇವೆ ಮಾಡ್ತಾ ಹೋದಂತೆ ಏನು ಬರುತ್ತೆ? ಜ್ಞಾನವಾಗಲು ಶುರುವಾಗುತ್ತೆ. ರಿಲೀಸ್ ಆಗೋದಷ್ಟೇ. ಒಂದು ಸಂಬಳ ಕೊಡೋದು 1ನೇ ತಾರೀಕೆ ಹೊರತು ಕೆಲಸ ಎಲ್ಲಿಂದ ಶುರುವಾಗಿದೆ? ಅದು ವೆರಿ ನೆಕ್ಸ್ಟ್ ಮೂಮೆಂಟ್ ಶುರುವಾಗಿದೆ. ಹಾಗೆ ಆ ಥರ ಇದು ಅರ್ಥ ಮಾಡ್ಕೋಬೇಕು. ನಮ್ಮ ಮನೆಯಲ್ಲಿ ಕೂತ್ರೆ ಏನು ಬರಲ್ಲ, ಸಂಬಳ ಬರಲ್ಲ. ಮನೆಯಲ್ಲಿ ಕೂತ್ರೆ ಅದು ಕನ್ವರ್ಟ್ ಆಗೋದಿಲ್ಲ. ಕೆಲಸ ಮಾಡಿದರೆ ಮಾತ್ರ ಕನ್ವರ್ಟ್ ಹೇಗಾಗ್ತದೋ, ಜ್ಞಾನಕ್ಕೋಸ್ಕರ ಗ್ರಂಥ ಸಂಪಾದನೆ, ಗ್ರಂಥ ಇಟ್ಕೊಳ್ಳೋದು, ಗುರುಗಳ ಹತ್ರ ಹೋಗೋದು, ವಿಚಾರ, ಇವೆಲ್ಲ ಏನಿವೆಲ್ಲ ಪ್ರೋಸೆಸ್. ಆದ್ದರಿಂದ ಅವ್ರೇನು ಪ್ರಶ್ನೆ ಅರ್ಥ ಆಯ್ತು ಅವ್ರದ್ದೀಗ. ಅವ್ರು ಟ್ರಾನ್ಸ್ಫರ್ ಮಾಡಿದರೆ ಹೋಗಿ ನಿಮ್ಮ ಪ್ರಕಾರ ಟ್ರಾನ್ಸ್ಫರ್ ಅಂತ ತಿಳ್ಕೊಳ್ಳಿ. ಇವನು 1000 ರೂಪಾಯಿ ಇನ್ನೊಬ್ಬರು ಟ್ರಾನ್ಸ್ಫರ್ ಮಾಡಿ ಏನಾಗುತ್ತೆ? 1000 ರೂಪಾಯಿ ಇಲ್ಲಿ ಹೋಗ್ಬಿಡುತ್ತೆ. ಗುರುಗಳಿಗೆ ಯಾರೋ ಹೋಗ್ಬೇಕು, ಈ ಗುರುಗಳು ತಮ್ಮ ಯಾರೋ ಟ್ರಾನ್ಸ್ಫರ್ ಮಾಡಿದರು ಅಂದರೆ ಗೋವಿಂದ. ಟ್ರಾನ್ಸ್ಫರ್ ಮಾಡಿಲ್ಲ, ಅವರು ಟ್ರಾನ್ಸ್ಫರ್ ಮಾಡಿಲ್ಲ, ಅಭಿವ್ಯಕ್ತಿಗೊಳಿಸಿದ್ದಾರೆ. ಅರ್ಥ ಆಯ್ತಾ ಈಗ? ಆ ಟ್ರಾನ್ಸ್ಫರ್ ಶಬ್ದಕ್ಕೆ ಅರ್ಥ ಏನೋ ಇರೋ ಇನ್ನೊಬ್ಬರಿಗೆ ಕೊಡೋದು. ನಾನು ಟ್ರಾನ್ಸ್ಫರ್ ಬಗ್ಗೆ ಟ್ರಾನ್ಸ್ಫರ್ ಆಗಿಲ್ಲ. ಗುರುಗಳಿಗೆ ಜ್ಞಾನ ಜಾಸ್ತಿ ಆಗ್ತಾ ಇದೆ ಏನೂ ಕೂಡ. ಇವ್ರು ಯಾವಾಗಲೂ ಕೂಡ ಯಾವೊಂದು ಕೆಲಸ ಮಾಡಿದರೆ ನಮ್ಮ ಹಸುರು ಭಾರಿ ಜಾಸ್ತಿ ಆಗುತ್ತೆ ಅಂದರೆ ಅದು ಜ್ಞಾನ ಮಾತ್ರ. ಗೊತ್ತಾಯ್ತು? ಎಂದೆಂದೂ ಕಡಿಮೆ ಆಗುತ್ತೆ. ಧನದಲ್ಲಿ ಏನಾಗುತ್ತೆ? ಇನ್ವೆಸ್ಟ್ಮೆಂಟ್ ಹೋಗ್ಬಿಡುತ್ತೆ ಎಷ್ಟೋ ಸಲ, ಪಾಪರಾಗಿಬಿಡ್ತಾರೆ. ಜ್ಞಾನದಲ್ಲಿ ಸಾಧ್ಯತೆಯೇ ಇಲ್ಲ. ಎವ್ರಿ ಮೂಮೆಂಟ್ ಏನಾಗುತ್ತೆ? ಅದು ರೀತಿ ಆಗ್ತಾನೆ ಇರ್ತದೆ, ಗಿಡ ಬಿಡದೆ ಬೆಳೀತಾ ಇರ್ತದೆ. ಆದ್ದರಿಂದ ಜ್ಞಾನ ಟ್ರಾನ್ಸ್ಫರ್ ಮಾಡೋಕ್ಕೆ ಬರೋದಿಲ್ಲ. ಸೇವೆ ಕನ್ವರ್ಟ್ ಆಗ್ತಾ ಬರುತ್ತೆ ಹೊರತು ಬೇರೆ ಅಲ್ಲ. ಆನ್ಲೈನ್ ಬಂದು ನಮಗೆ ಆನ್ಲೈನ್ ಹಾಕಿದ್ದಕ್ಕೆ ಎಲ್ರಿಗೂ ಹಾಕ್ತಾ ಗತಿ ಏನು? ಯಾರ ಕೆಲಸ ಅವ್ರಿಗೆ ಮಾತ್ರ ಆನ್ಲೈನ್ ಬರುತ್ತೆ ಹೊರತು ಇದೆಲ್ಲ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆನ್ಲೈನ್ ಕಾನ್ಸೆಪ್ಟ್ ಟೈಪ್ ಅದು ಬಂತು. ಜ್ಞಾನ ಅವರಿಗೆ ಅಷ್ಟೇ ಹೊರತು ಬೇರೆ ಅದಿರೋ ಅಭಿವ್ಯಕ್ತ ಆಯಿತು. ಕೆಲಸ ಕೊಟ್ಟಿರ್ತಾನೆ, ಅವನು ಬುದ್ಧಿ ಲಿಂಕ್ ಮಾಡಿಬಿಡ್ತಾನೆ. ಆ್ಯಕ್ಟಿವೇಟ್ ಮಾಡಿ ಕಷ್ಟ ಬಂದುಬಿಡುತ್ತೆ. ಆ್ಯಕ್ಟಿವೇಟ್ ಮಾಡಬೇಕಾಗಿತ್ತು. ಆ ಸೇವೆಯೆಲ್ಲ ಕನ್ವರ್ಟ್ ಆಗಿ ಆ್ಯಕ್ಟಿವೇಟ್ ಮಾಡೋ ಕೆಲಸ ಗುರುಗಳು ಮಾಡಿದರೆ ಹೊರತು ಅದೆಲ್ಲ ಪ್ರೋಸೆಸ್ಸಲ್ಲಿ ಇದ್ದೇ ಇದೆ. ಅದು ಬಿಟ್ಟು ಮಾಡಿದ್ದಲ್ಲ. ದೇರ್ಫೋರ್ ಜ್ಞಾನ ಒಂದೇ ನಾವೇ ಸಂಪಾದನೆ ಮಾಡಬೇಕಾಗಿದ್ದ ಜ್ಞಾನ. ಆದರೆ ಇನ್ನೊಬ್ಬ ಏನೇನೋ ಮಾಡ್ತೀವಿ. ನಾವು ಸಂಪಾದನೆ ಮಾಡಬೇಕಾಗಿರೋದ್ರೆ ನಾವು ಭಾರಿ ಸಂಪಾದನೆ ಮಾಡ್ತೀವಿ, ನಾವೇ ಮಾಡ್ಲಿಕ್ಕೆ ಹೋಗ್ತೇವೆ. ಅದು ನಾವೇ ಮಾಡಬೇಕಾದ್ರೆ ಬಿಟ್ಬಿಟ್ಟಿದ್ದೆ, ಅದು ಸಮಸ್ಯೆ ಆಗಿರೋ. ಲೋಕದಲ್ಲಿ ಯಾವಾಗಲೂ ಹಾಗೆ ನಾವೇ ಮಾಡಬೇಕಾದ ಕೆಲಸ ನಾವೇ ಮಾಡಬೇಕು. ಕರ್ಮಣ್ಣೇ ಬಾಧಿಕಾರಸ್ತೆ, ಅದಕ್ಕೆ ಅರ್ಥ ಸ್ವಧರ್ಮ. ಇನ್ನೊಬ್ಬರು ಮಾಡಬಹುದಾದದ್ದನ್ನು, ಉದಾಹರಣೆ ನಾವು ಏನೋ ಓದಬೇಕಾಗಿದೆ, ಈಗ ಫ್ಯೂಸ್ ಹಾಕ್ಬೇಕು. ಫ್ಯೂಸ್ ಹಾಕ್ಲಿಕ್ಕೆ ಬರುತ್ತೆ, ಹಾಕ್ತಾ ಕೊಡಬಾರ್ದು. ಅದಕ್ಕೆ ಅದು ಅಲ್ಲೇ ಕೊಟ್ಟರೆ ನೀವು ಎಷ್ಟು ದುಡ್ಡಿಗೆ ಕೊಡಬೇಕು. ಇದು ಟೈಮ್ ಬರೋದಿಲ್ಲ. ಈಗ ಎಷ್ಟು ಪ್ರೆಷಸ್ ಅಂದರೆ ಅದು ಎಲ್ಲಿ ಮಾಡಿದ್ರು ಟೈಮ್ ಪರ್ಚೇಸ್ ಮಾಡೋಕ್ಕೆ ಬರೋದಿಲ್ಲ. ಹೋಯ್ತು. ಅದಕ್ಕೆ ಎಲ್ಲಾದರೂ ನಾವು ಮಾಡೋಕ್ಕೆ ಬರುತ್ತೆ, ಅದು ಮಾಡೋಕ್ಕೆ ಹೋಗಬಾರ್ದು. ಅದು ಮಾಡೋದ್ರಿಂದ ಟೈಮ್ ವೇಸ್ಟ್ ಮಾಡ್ಕೋತಾರೆ. ಇನ್ನೊಬ್ರ ಕೈಲಿ ಮಾಡಿಸ್ಬಿಟ್ಟಾಗ ದುಡ್ಡು ಹೋಯ್ತು, ಟೈಮ್ ಸೇವ್ ಆಯಿತು. ಬಟ್ ಸುಮ್ಮನೆ ಕೊಡೋರಿಗೆ ಏನು ಉಪಯೋಗ ಇಲ್ಲ. ಉಪಯೋಗ ಮಾಡ್ಕೊಂಡ್ರೆ ಭಾರಿ ಅಡ್ವಾಂಟೇಜ್. ಅದಿಷ್ಟು ಬರದ ವಂಡರ್ಫುಲ್ ಕೆಲಸ ಮಾಡಿ. ಅದು ಬರುತ್ತೆ ಅಂತ ಮಾತ್ರಕ್ಕೆ ಮಾಡಬೇಕಾಗಿಲ್ಲ. ಅದನ್ನು ಕೃಷ್ಣ ಹೇಳಿ, ಬರುತ್ತೆ ಅಂಥೇಳಿ ಯಾವುದೋ ಮಾಡಬಾರ್ದು, ಬರೋದಿಲ್ಲ ಅಂಥೇಳಿ ಮಾಡಬೇಕಾದ್ರೆ ಬಿಡಬಾರ್ದು. ಅರ್ಥ ಆಯ್ತಾ? ಬರಬೇಕಾದ್ದನ್ನು ನೀವು ಪರೀಕ್ಷೆ ಓದಿ ಪೂರ್ತಿ ಬರಲಿಕ್ಕೆ ಸ್ವಲ್ಪ ಬರೀ ಪಾಸಾಗೋ ಚಾನ್ಸ್ ಇದೆ. ಕೊನೆ ಪಕ್ಷ ಹೋಗಿ ಇಲ್ಲ, ಚಾನ್ಸೇ ಇಲ್ಲ. ಅಲ್ಲಿ ಇಲ್ಲೇ ಇಲ್ಲ ಅಂತ ರೆಕಾರ್ಡ್ ಆಗಿಬಿಟ್ರೆ ನಿಮ್ಗೆ ಚಾನ್ಸೇ ಇಲ್ಲ ಅವರು. ಅಂದರೆ ಯಾವಾಗಲೂ ಈ ರೀತಿ ಯೋಚನೆ ಮಾಡ್ತವೆ. ಅದಕ್ಕೆ ಸ್ವಧರ್ಮ ಅನ್ನೋ ಕಾನ್ಸೆಪ್ಟ್. ಸ್ವಧರ್ಮ ಅಂದ್ರೇನು? ನಾವೇ ಮಾಡಬೇಕಾದ ಕೆಲಸ. ಫಸ್ಟ್ ನಾವು ಮಾಡಬೇಕಾದ ಕೆಲಸ, ನಾವೇ ಮಾಡಬೇಕಾದ ಕೆಲಸ. ಡಿಫ್ರೆನ್ಸ್ ಗೊತ್ತಾಯ್ತಾ? ಅಬ್ಸಲ್ಯೂಟ್ಲಿ ಕೃಷ್ಣ ಅರ್ಜುನ ನಾನು ಬೇರೆ ಕೆಲಸ ಮಾಡಿ ಭಿಕ್ಷೆ ಬಿಡ್ತೀನಿ ಅಂತ. ಭಿಕ್ಷೆ ಬಿಡೋ ಸಾಕಷ್ಟು ಜನ ಇದ್ದಾರೆ. ನೀನು ಭಿಕ್ಷೆ ಬಿಡೋದಕ್ಕಲ್ಲ, ಏನು ಮಾಡಬೇಕು? ಕ್ಷತ್ರಿಯನಾದ ನೀನು ರಕ್ಷಣೆ ಮಾಡಬೇಕು. ಅದು ದೊಡ್ಡ ಕೆಲಸ ಇದೆ. ವೈದ್ಯ ಹೋಗಿ ವಿಸಿಟ್ ಮಾಡಿ ಟ್ರ್ಯಾಕ್ಟರ್ ತೊಗೊಂಡು ಕಮ್ಮಿ ಶುರು ಮಾಡಿಬಿಟ್ರೆ ವ್ಯವಸಾಯನ ಅದು ಬೇಕಾಷ್ಟು ಲಾಭ ಬರ್ಬೋದು. ಬಟ್ ಎಷ್ಟು ಜನಕ್ಕೆ ತೊಂದರೆ ಆಯಿತು ಅವನೊಬ್ಬನಿಂದ, ಇನ್ನೊಬ್ಬನಾಗಿ ಎಷ್ಟು ಉಳ್ಕೊತಿತ್ತು. ಅದು ಸ್ವಧರ್ಮ ಮಾಡಬೇಕು. ಅಲ್ಲ ಅಕಸ್ಮಾತ್ ನಾನು ಕೊಟ್ಟರೆ ಸತ್ರು ಪರವಾಗಿಲ್ಲ, ನಾವು ಔಷಧಿ ಕೊಡ್ತೀನಿ ಬದ್ರೆ ಏನು ಗ್ಯಾರಂಟಿ? ಅದು ನಿನ್ನ ಕೈ ಇಲ್ಲ, ಬಿಟ್ಬಿಡೋದು. ಬಟ್ ಔಷಧಿ ಕೊಡೋದು ನಿನ್ನ ಕೆಲಸ. ಅದು ಕೊಡೋದಿಲ್ಲ ಅಂತ ಹೇಳಬಾರ್ದು. ಲಾಸ್ಟ್ ಮಿನಿಟಲ್ಲಿ ಅನ್ಲೆಸ್ ಇಸ್ ಡಿಕ್ಲೇರ್ಡ್ ಡೆಡ್, ಅಲ್ಲಿವರೆಗೆ ಏನು ಮಾಡ್ತಿರ್ಬೇಕು? ಏನೋ ಒಂದು ಔಷಧಿ ಕೊಡ್ತಿರ್ಬೇಕು. ಏನೋ ಒಂದು ಸುಮ್ಮನೆ ಚುಚ್ಚೋದೆ ಬೈ ಚಾನ್ಸ್ ಕೆಲವು ಏನಾಗುತ್ತೆ ಬದಿಗೆ ಯಾವುದೋ ವರ್ಕ್ ಆಗಿಬಿಡುತ್ತೆ, ಹೇಳೋಕ್ಕಾಗೋದಿಲ್ಲ. ಅರ್ಥ ಆಯ್ತಿರಿ? ಯಾರೋ ವರ್ಕ್ ಆಗಿಬಿಡುತ್ತೆ, ಹುಚ್ಚಿ ಕುತ್ಕೊಂಡ್ಬಿಡುತ್ತಾರೆ. ಅದು ನಮ್ಮ ಕೈಲಿಲ್ಲ. ಅದು ಯಾಕಂದ್ರೆ ನಮಗೆ ಅಷ್ಟು ನಮ್ಮ ಸ್ವಾತಂತ್ರ್ಯ ಇದು ಏನೋ ಮಾಡ್ಬೋದಾಗಿ. ಎಷ್ಟೋ ಸರ್ತಿ ಗ್ಯಾರಂಟಿ ಫೇಲ್ ಅಂತ ತಿಳ್ಕೊಂಡು ಏನೋ ಮಾಡ್ಲಿಕ್ಕೆ ಬರೋ ಫಸ್ಟ್ ಕ್ಲಾಸ್ ಹಾಕಿ ಕೂತಿರ್ತಾರೆ. ಎಂದು ಹೋದ್ರಿಗೆ ಎಂದು ಬಾನು ಬಂದು ಬಾಲ್ ತೆಗೆದಿರ್ತಾರೆ. ಗೊತ್ತಾಯ್ತಾ? ಅದರಿಂದ ನಮ್ಮ ಕೈಲಿಲ್ಲ. ಸ್ವಧರ್ಮ. ಆಮೇಲೆ ಏನು ಮಾಡಿದೆ? ಔಷಧಿ ಕೊಡಲಿಲ್ಲ, ಅವ್ನು ಬದುಕಿಬಿಟ್ಟ. ನೋಡಿದ್ರಾ?
ಔಷಧಿ ಕೊಟ್ಟು ಬದುಕಲಿಲ್ಲ ಅವನೀಗ ಇಲ್ಲ. ನಿನ್ನ ಲ್ಯಾಬ್ಸ್ ಇದ್ದೇ ಅದು, ನಿನ್ನ ಪರಿಶ್ರಮದಲ್ಲಿ ನೀಗ ಗೊತ್ತಾಯ್ತು. ಅವನು ವಾಸಿಯಾಗಿ ನಿನ್ನ ಇದರಿಂದ ಅಲ್ಲ, ಅವನ ಪುಣ್ಯದಿಂದ ಬೇರೆ ಸಹಕಾರದಿಂದ. ನಿನ್ನ ತಪ್ಪು ಮಾಡಿದ್ದಿ ತಪ್ಪೆ. ಅರ್ಥ ಆಯ್ತಾ? ಈ ಸ್ವಧರ್ಮನ ಚೆನ್ನಾಗಿ ಅರ್ಥ ಮಾಡ್ಕೊಡೋದ್ರಲ್ಲಿ ದೊಡ್ಡ ಸಾಹಸ ಇದೆ. ಧರ್ಮನೇ ಬಿಟ್ಟು ಸ್ವಧರ್ಮ ಕಾನ್ಸೆಪ್ಟ್ ಬರೋದೇ ಇಲ್ಲ. ಇವರು ಡ್ಯೂಟಿ ಅನ್ನೋ ಕಾನ್ಸೆಪ್ಟ್ ಬರೋದು. ಡ್ಯೂಟಿ ಏನೋ ಮಾಡಿದರೆ ಡ್ಯೂಟಿ ಅಂತ ಕರೆಯೋದಿಲ್ಲ. ಅವನೇ ಮಾಡಬೇಕಾದ್ ಮಾಡಿದರೆ ಡ್ಯೂಟಿ ಆಗುತ್ತೆ. ಇನ್ನೊಬ್ಬರು ಮಾಡಬೇಕಾದ್ರೆ ಮಾಡಿದರೆ ಏನಂತ ಕರೆಯೋದಿಲ್ಲ. ಡ್ಯೂಟಿ ಅಲ್ಲ, ನಾವೇ ಮಾಡಬೇಕು, ಚೆನ್ನಾಗೇ ಮಾಡಬೇಕು. 2 ಪಾಯಿಂಟ್ ನಮಗಿದ್ರೆ ಎಲ್ಲ ಜಗತ್ತೇ ಚೇಂಜ್ ಆಗುತ್ತೆ. ಉಳಿದು ಕೆಲವರು ಎರಡೂ ಕೆಲಸ ಮಾಡದೇ ಇರೋದೇ ಜಾಸ್ತಿ. ಇನ್ನೊಬ್ರು ಕೆಲಸ ಇಲ್ಲ, ತಮ್ಮ ಕೆಲಸ ಇಲ್ಲ ಅಂಥವ್ರೆ 99% ಜನ. ಬೇರೆಯವ್ರು ಮಾಡಿಬಿಟ್ಟು ಕೊಡೋದು ದಡ್ಡತನ. ತಾನೇ ಮಾಡಬೇಕಾದ್ರೆ ತಾನೇ ಮಾಡಬೇಕು. ಊಟ ಯಾರು ಮಾಡಿದ್ರೆ ಹೊಟ್ಟೆ ತುಂಬೋದಿಲ್ಲ. ಯಾರು ಮಾಡಬೇಕಾದ್ರೆ ಈಗ ಏನೋ ಒಂದು 2 ಚಮಚ ಗಂಜಿ ಆದರೂ ಪರವಾಗಿಲ್ಲ, ಅವನೇ ತೂರಿ ಇನ್ನೊಬ್ರು ಮಾಡ್ಲಿಕ್ಕೆ ಬರೋದಿಲ್ಲ. ಹೇಗೆ ಅನ್ನನ ತಾನೇ ತಿನ್ನಬೇಕು, ಜ್ಞಾನನ ತಾನೇ ಸಂಪಾದನೆ ತಾನೇ ತಿಳಿಬೇಕಾದ್ರೆ. ಸಬ್ಸ್ಟ್ಯೂಟ್ ಅಂತ ಅದಕ್ಕಿಲ್ಲ. ತೀರ್ಥಯಾತ್ರೆ ಯಾರೋ ದುಡ್ಡು ಕೊಟ್ಟರು ಕಳಿಸ್ತೀವ, ತೀರ್ಥಯಾತ್ರೆ ಮಾಡಬೇಕು, ಪುಣ್ಯ ಬಂತು ಇವನಿಗೆ. ಪ್ರತಿಯೊಂದಕ್ಕೂ ಟ್ರಾನ್ಸ್ಫರ್ ಮಾಡ್ಬೋದು, ಕೆಲಸ ಮಾಡಬೇಕು. ಇದನ್ನು ಮಾತ್ರ ಏನು ಮಾಡೋಕ್ಕೂ ಬರೋದು. ಇದು ನಾವು ತುಂಬ ಗಮನ ಕೊಟ್ಟರೆ ಆಗ ಯಾರೋ ಹೇಳಿದ್ರು ಬಿಟ್ಬಿಟ್ಟ ಪಾಠಕ್ಕೆ ಹೋಗೋದು. ಲಾಸ್ ಆದ ಯಾರು ಇವನಿಗೀಗ? ಇವನೇ ಲಾಸ್ ಆಗಿತ್ತು, ಅವನಿಗೇನಿಲ್ಲ. ಅವನಿಗೆ ಲಾಸ್ ಆಗಲಿಲ್ಲ. ಅವನಿಗೆ ಕೆಲಸ ಏನಿಲ್ಲ, ಲಾಸ್ ಆಗಲಿಲ್ಲ. ಗೊತ್ತಾಯ್ತಾ? ಅವ್ನು ಹೇಳಿದ್ರು ನೋಡಯ್ಯ ನನ್ನ ಲಾಸ್ ನೀನೇನು ಗೊತ್ತಾಗುತ್ತೆ ಹೋಗು ಅಂತ ಹೇಳಿದ್ರು. ಯಾರು ಮಿಸ್ಸಿಂಗ್ ಎ ಲಾಟ್. ಅರ್ಥ ಆಯ್ತಾ? ಕೆಲವು ವಿಷಯಗಳು ಮಾಡಿ ಒನ್ಸ್ ಫಾರ್ ಆಲ್ ಬರಲಿಕ್ಕೆ ಇಲ್ಲ ಮತ್ತೊಂದು ಸಲ. ಆ ರೀತಿ ಯೋಚನೆ ಮಾಡಿದರೆ ಯಾವಾಗ ಏನು ಬರುತ್ತೆ ನಿಮಗೆ ಗೊತ್ತು. ಯಾರಿಗೂ ಗೊತ್ತಿರೋದಿಲ್ಲ. ಆ ಕಾಲಕ್ಕೆ ಬರೋದೇ ಬರ್ತಿರೋದು. ನಾವು ಎಂದು ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಯಾವಾಗಲೂ ಕೂಡ ಜ್ಞಾನ ಸಂಪಾದನೆ, ನಿಜವಾಗಲೂ ಜ್ಞಾನ ಸಂಪಾದನೆ ಮಾಡಿದರೆ ಅದು ಹೋಗುತ್ತೆ. ನಾಳೆ ಜ್ಞಾನ ಸಂಪಾದನೆ ಬೆಳೆಯುತ್ತೆ. ನಿರಂತರ ಪ್ರೊಸೆಸ್ಸು. ಎಂದೂ ನಾಶವಾಗದಿರೋ ದೊಡ್ಡ ವಸ್ತು ಅಂದರೆ ಜ್ಞಾನ ಒಂದೇ. ಅದಕ್ಕಾಗಿಯೇ ಮಗ್ನಸ್ಯಗಿ ಪರೇ ಅಜ್ಞಾನೇ ಕಿಂ ನ ದುಃಖತರಂ ಪದ ಉಪಯೋಗಿಸಿದರು. ಬರೀ ದುಃಖ ಅಲ್ಲ, ದುಃಖತರ, ಆಮೇಲೆ ದುಃಖತಮ ಬೆಳೀತಾ ಹೋಗುತ್ತದೆ. ದುಃಖತರ ದುಃಖತಮ. ಹೀಗಾದ್ದರಿಂದ ಎಂದೂ ಕೂಡ ನಾವು ದುಃಖ ಬೇಡ ಅಂದರೆ ಫಸ್ಟ್ ಜ್ಞಾನ ಸಂಪಾದನೆ ಮಾಡಿ. ಇತಿ ಮೋಕ್ಷಧರ್ಮೇ ನತು ತದ್ವಿತೀಯಮಸ್ತಿ ಇತಿ ಚ ಯತ್ತದ್ ಬ್ರಹ್ಮ ದ್ವೈತತ್ವೇನ ನ ಪಶ್ಯತಿ ತದೇವ ದ್ವಿತೀಯಂ ನ ಇತ್ಯಾಹ ಯತ್ತತು ಅನ್ಯತ್ ವಿಭಕ್ತತ್ವೇನೈವ ಪಶ್ಯೇತಿ ವಾಕ್ಯಶೇಷ ನ ಹಿ ದ್ರಷ್ಟುಃ ದೃಷ್ಟೇಃ ವಿಪರಿಲೋಪೋ ವಿದ್ಯತೆ ಇತಿ ಹೇತೋಶ್ಚ ನತು ತತ್ ದ್ವಿತೀಯಮಸ್ತಿ ಇತಿ ಚ. ಅಲ್ರಿ ಅಲ್ಲಿ ಇದೆಯಲ್ಲ, ಇನ್ನೊಂದಿಲ್ಲ ಅಂತ ಇದೆಯಲ್ಲ ಅಂತ ಕೇಳಿದರೆ, ಇನ್ನೊಂದು ಇಲ್ಲೇ ಇಲ್ಲ ಅಂತ ಹೇಳಿದಾರಲ್ಲ ಅಂತ ಕೇಳಿದರೆ, ಇನ್ನೊಂದಿಲ್ಲ ಅಂದರೆ ಅಂಥದ್ದು ಇನ್ನೊಂದಿಲ್ಲ ಅಂತ ಅರ್ಥ. ದೇವ್ರನ್ನ ಬಿಟ್ಟರೆ ಮತ್ತೊಂದಿಲ್ಲ ಅಂದ. ಅವನ ಥರ ಯಾರೂ ಇಲ್ಲ. ಅವ್ರಿಗೆ ಅವನೊಬ್ಬನೇ ವೀರ. ಅವನೊಬ್ಬನೇ ವೀರ ಅಂದರೆ ಉಳಿದ ಜನ ಬೇಕಾಷ್ಟು ಜನ ಇರ್ತಾರೆ. ಕೆಲಸ ಮಾಡಬಲ್ಲವನು ಅವನೊಬ್ಬನೇ. ಇವ್ರು ಎಲ್ಲಕ್ಕೆ ಏನು ಮಾಡಿದರು? ಇರೋದು ಅದು ಒಂದು, ಇವ್ರದ್ದು ಯಾವುದೂ ಇಲ್ಲ. ಹಾಗೆ ಹೇಳಿಲ್ಲ. ನತು ತದ್ವಿತೀಯಮಸ್ತಿ ಇತಿ ಚ ಏನು ವಾಕ್ಯದ ಮುಂದಿನ ಭಾಗ ಅಂತ ಅರ್ಥ. ಉಳಿದ ವಾಕ್ಯ ಓದಬೇಕು. ಗಿವ್ ಹಿಮ್ 12 ಅಂತ ಕೊಟ್ಟಿದ್ರು. ರೂಪಾಯಿ ಕೇಳಿದ 8 ಅಂತ ಅವ್ರು ಬರೆದಿದ್ರು. ಮುಂದೆ ವಾಕ್ಯ ಇದೆ, 4 ಹಾಕೊಡ್ತೀವಿ. ಆ ಥರ ಮುಂದಿನ ನೋಡೋಂಥ ಅರ್ಥ. ವಾಕ್ಯ ಶೇಷ, ವಾಕ್ಯದ ಉಳಿದ ಭಾಗ. ಅನ್ನಶೇಷ ಅಂತೀವಲ್ಲ, ಹಾಗೆ ಶೇಷ. ಕೆಲವು ತುಂಬ ಮುಂದಿನ ಭಾಗ ಬಿಟ್ಟೆ ಅನಾಹುತಾಗಿರೋದು. ಪೂರ್ತಿ ವಾಕ್ಯ ಓದಿದ್ರೆ ಸಮಸ್ಯೆ ಬರೋದಿಲ್ಲ. ಗೊತ್ತಾಯ್ತಾ? ಆ ಕಾಲ ಮುಂದೆ ಓದು ಅಂತಾರಲ್ಲ, ಹಾಗೆ ಮುಂದೋದು. ಕೆಲವು ಏನು ಹೇಳಿ ಖುಷಿ ಪಡ್ಲಿಕ್ಕೆ ಹೋದ ಮುಂದೆ ಓದು ಅಂತ ಹೇಳಿದ್ರು. ಅವಾಗ ಗೊತ್ತಾಯ್ತು ಅದು ಏನಾದ್ರು ಕೂಡ ವಿರುದ್ಧವಾದ ವಾಕ್ಯ ಆಗಿದೆ. ಇಲ್ಲಿ ನಿಮಗೆ ವಿರುದ್ಧವಾದ ವಾಕ್ಯ ಇದೆ. ಆದ್ದರಿಂದ ಮುಂದೆ ಓದ್ದೇ ಕೆಲಸ ಮಾಡ್ತಿದ್ದೀರಿ. ಯಾರು ಅವ್ರು ಒಂದೇ ಅರ್ಥ. ಅದಿದೆ ಅಂದರೆ ಇಲ್ಲ ಅಂತ ಅರ್ಥ. ಬ್ರಹ್ಮ ಇದೆ ಉಳಿದಿಲ್ಲ, ಅದು ತಪ್ಪದು. ಬ್ರಹ್ಮ ಇದೆ ಉಳಿದಿಲ್ಲ ಅಂತ ಹೇಗಾಗುತ್ತೆ? ಕತ್ಲೆ ಇದೆ ಬೆಳಕಿಲ್ಲ. ಬೆಳಗ್ಗೆ ಆಪೋಸಿಟ್ಸ್ ಅಲ್ಲ, ಬ್ರಹ್ಮ ಜೀವ ಆಪೋಸಿಟ್ಸ್ ಅಲ್ಲ. ಸೊ ಬ್ರಹ್ಮ ಇದೆ ಅಂದ ಮಾತ್ರಕ್ಕೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಆಗಬೇಕಾಗಿಲ್ಲ. ಬ್ರಹ್ಮ ಸತ್ಯಂ ಜಗದಪಿ ಸತ್ಯಂ. ತಪ್ಪೇನಿದೆ ಅದರೊಳಗೆ? ಹಸು ಇದೆ, ಇನ್ನೊಂದು ಹಸು ಇದೆ, ಕಸು ಇದೆ, ಏನು ಸಮಸ್ಯೆನೇ ಇಲ್ಲ. ಒಂದು ಹುಲಿ ಬಂದರೆ ಸಮಸ್ಯೆ ಬಂತಾಗ. ಎರಡರ ಒಂದು ಓಡಬೇಕು, ಒಂದು ಜಾಗ ಖಾಲಿ ಮಾಡಬೇಕು. ಅರ್ಥ ಆಯ್ತಾ? ಇದನ್ನು ಯೋಚನೆ. ಒಂದು ಬ್ರಹ್ಮಜೀವ ಆಪೋಸಿಟ್ಸ್ ಆಗಿದ್ದರೆ ಅಲ್ಲ. ಅರ್ಥ ಆಯ್ತಾ? ಇವ್ರಿಗೆ ಅದು ಗಟ್ಟಿ ಹಿಡ್ಕೊಂಡ್ಬಿಡ್ತಾರೆ. ಒಂದು ವಸ್ತು ಇನ್ನೊಂದು ವಸ್ತು ಇರಬಾರ್ದು. ಯಾರು ಹೇಳಿದರು? ಎಲ್ಲಿ ಬಂದಿದೆ? ಆಪೋಸಿಟ್ಸ್ ಇರಬಾರ್ದು. ಆಪೋಸಿಟ್ ಅಂತ ಯಾರು ಹೇಳಿದರು ಫಸ್ಟ್ ನಿಮಗೆ? ದೇವ್ರನ್ನ ಅಪೋಸಿಟಾ? ಅಲ್ಲ. ಕೊನೆಗೇನಾಯ್ತು? ಎಲ್ಲಿ ಬಂತೀಗ? ತಂದೆ ತಾಯಿ ಇರಬಾರ್ದು, ಮದುವೆ ಆಗಬೇಕು. ಯಾರು ಹೇಳಿದ್ರು ಅದನ್ನು ಫಸ್ಟ್? ಇವರಿಗೆ ತಂದೆ ತಾಯಿ ಇರಬಾರ್ದು. ಎಲ್ಲಿ ವ್ಯಾಪ್ತಿ ಇದೆ ಅದಕ್ಕೆ? ಇವರೇ ಮಾಡ್ಕೊಂಡು ವ್ಯಾಪ್ತಿ. ಅದು ಯಾರು ಮಾಡಿದ್ರು ಇವರೇ ಮಾಡ್ಕೊಂಡ್ಬಿಟ್ಟು ಇರಬೇಕು ಅಂತ ಹೇಳ್ತಾರೆ. ಇದ್ದರೆ ಏನಾಗುತ್ತೆ? ಅವರಿಗೆ ಪ್ರೊಟೆಕ್ಷನ್ ಇರುತ್ತೆ. ತಂದೆ ತಾಯಿ ಇದ್ದಾರೆ ಸೇಫ್. ತಪ್ಪಾದ್ರೆ ಸರಿ ಮಾಡೋಕೆ ಒಬ್ಬರಿದ್ದಾರೆ ಅಂತ ಅರ್ಥ. ಇಬ್ಬರೇ ಗಲಾಟೆ ಮಾಡಿಕೊಂಡ್ರು ಸರಿ ಮಾಡೋರು ಯಾರೂ ಇಲ್ಲ.
ಹೇಳೋರೆಲ್ಲ ಕೇಳೋರಿಲ್ಲ ಫಜೀತಿ ಆಗೋಯ್ತು. ಏನಾಗಿದೆ ಇನ್ನೊಮ್ಮೆ ಹೇಳಿ, ಕರೆಕ್ಟಾಗಿ ಹೇಳಿ. ನಿಮ್ಗೆ ಅರ್ಥ ಆಗಿದೆ ಇನ್ನೊಮ್ಮೆ ಹೇಳಿ, ಇವರಿಗೆಲ್ಲ ಅರ್ಥ ಆಗ್ಬೇಕು. ಹೇಳಿ ಏನು ನಿಮ್ಮ ಸಮಸ್ಯೆ? ಯಾಕೆ ಯಾಕೆ? ಹಾಂ ಹಾಂ ಅದೇ ನಮ್ಮ ಮನೆ ಒಬ್ಬರೇ ಇರೋದು, ಇನ್ನೊಬ್ರು ನಾವು ಒಬ್ಬರೇ ಇರಬೇಕು ಏನೋ ಅದೇ ಹೇಳ್ತಿರೋದು. ಅಲ್ಲಿ ತಪ್ಪು ತಿಳ್ಕೊಂಡ್ರು. ಎರಡನೇದಾಗಿ ವಿರೋಧಿ ಇರಬಾರ್ದು. ನಮ್ಮ ಮನೇಲಿ ಎಷ್ಟು ಜನ ಇದ್ರೂ ಸಮಸ್ಯೆ ಇಲ್ಲ. ಒಬ್ಬರು ನಮ್ಗೆ ಅಗೇನೆಸ್ಟ್ ಇದ್ರೆ ಅವನಿರಬಾರ್ದು. ದೇವ್ರಿಗೆ ಅಗೇನೆಸ್ಟ್ ಇದ್ದವ್ರು ಇರಬಾರ್ದು. ಮುಕ್ತಿಯಲ್ಲಿ ಅದಕ್ಕೆ ಅಗೇನೆಸ್ಟ್ ಯಾರು ಇಲ್ಲೇ ಇಲ್ಲ, ಗೊತ್ತಿರಷ್ಟೇ ಇರೋದಲ್ಲಿ, ಬೇರೆ ಯಾರೂ ಇಲ್ಲ. ಒಂದು ಇನ್ನೊಂದು ಮೆಟೀರಿಯಲ್ ಥಿಂಗ್ಸ್ಗೆ ಆದರೆ ಇಕ್ಕಟ್ಟಾಗ್ತದೆ. ಮೆಟೀರಿಯಲ್ ಥಿಂಗ್ಸ್ಗೆ ಇಕ್ಕಟ್ಟಾಗುತ್ತೆ. ಸ್ಪಿರಿಚುವಲ್ ಥಿಂಗ್ಸ್ಗೆ ಇಕ್ಕಟ್ಟಾಗೋದೇ ಇಲ್ಲ. ಅರ್ಥ ಆಯ್ತು? ಅರ್ಥ ಆಯ್ತಾ? ಸಮಸ್ಯೆನೇ ಇಲ್ಲ. ದೇವ್ರು ನೀವು ಏನಂತ ಕರೆದಿದ್ದೀರಿ ಈಗ? ಅಪ್ರಾಕೃತ. ಮತ್ತು ಆಕಾಶಕ್ಕೆ ಇಕ್ಕಟ್ಟಾಗಿ ಹೋಗಲಪ್ಪ ನಾವೆಲ್ಲ ಇದ್ದೀವಿ. ಒಂದು ಕೆಲಸ ಮಾಡಿ, ಬ್ರಹ್ಮನೂ ಇರಬಾರ್ದು, ಆಕಾಶಕ್ಕೆ ಪ್ರಾಬ್ಲಮ್ ಬರ್ತದೆ. ಆದ್ದರಿಂದ ಆಕಾಶ ಒಂದೇ ಸಹ ಬ್ರಹ್ಮ ಹಾಕ್ಬೇಕದಕ್ಕೆ. ಈಗ ಆಕಾಶಕ್ಕೆ ತೊಂದರೆ ಆಗಲ್ವಾ? ಆಯ್ತಾ? ಏನಾಗಲ್ಲ. ಸೊ ಆಕಾಶ ಎಂಬುದು ಎಂಥದ್ದು ಮೆಥಮೆಟಿ ಆಬ್ಸ್ಟ್ರಾಕ್ಟ್ ಮೆಟೀರಿಯಲ್, ನಾನ್ ಮ್ಯಾನಿಫೆಸ್ಟ್ ಮೆಟೀರಿಯಲ್. ಅದಿದ್ದರೆ ಇನ್ನೊಬ್ಬರಿಗೆ ಪ್ರಾಬ್ಲಮ್ ಬರೋದು. ಇಲ್ಲಿ ನೋಡಿ, ದೇಶನೂ ಇದೆ, ಕಾಲನೂ ಇದೆ, ಗೊತ್ತಾಯ್ತಾ? ಎರಡಕ್ಕೊಂದು ಇದಾಗಿದೆ. ಮೈಕ್ರೋವೇವ್ಸ್ ಇದ್ರೆ ಅಫೆಕ್ಟ್ ಆಗಿದೆ ನಮಗೇನಾದ್ರು ಮೈಕ್ರೋವೇವ್ಸಿಂದ. ಭಾರಿ ಸೀಲ್ ಮಾಡಿದ್ರು ಟಿ ವಿ ಆಫ್ ಆನ್ ಆಗುತ್ತೆ. ಅಂದರೆ ಸಮಸ್ಯೆ ಏನೀಗ? ಬಾಗಿಲಿಗಾದ್ರೂ ಸಂಬಂಧ ಇಲ್ಲ. ಬಾಗಿಲು ಹಾಕಿದ್ರೆ ವ್ಯಕ್ತಿ ಬರ್ಲಿಕ್ಕಾಗಲ್ಲ, ಮೈಕ್ರೋವೇವ್ಸ್ ಬರ್ಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಅದರಿಂದ. ಇದೆಲ್ಲ ಗೊತ್ತಾದರೆ ಬ್ರಹ್ಮನ ಅಸ್ತಿತ್ವ ಗೊತ್ತಾಯ್ತಾ? ಇನ್ನೊಬ್ಬರ ಅಸ್ತಿತ್ವದಿಂದ ಹೋಗಬೇಕಾಗಿಲ್ಲ, ಇವರಿದ್ರೆ ಅವರ ಅಸ್ತಿತ್ವ ಹೋಗಬೇಕಾಗಿಲ್ಲ. ಸಮಸ್ಯೆನೇ ಇಲ್ಲ. ಎಷ್ಟು ಜನ ಬೇಕಾದ್ರೆ ಮುಂದೆ ಅದನ್ನೇ ಹೇಳ್ತಾರೆ ಸರ್. ಈಗ ಆ ವಿಷಯ ಬರುತ್ತೆ, ಎಂಥ ವಿಷಯ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅದನ್ನು. ಸೂಪರ್. ಅವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡು ಯಾವ ಸಮಸ್ಯೆಯನ್ನು ತಲೆ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಎಲ್ಲ ಆ್ಯಂಗಲಲ್ಲೂ ಹೇಳ್ತಾರೆ ಆಚೆ, ಒಂದೇ ಆ್ಯಂಗಲ್ ಅಲ್ಲ, ಅದಕ್ಕೆ ಪೂರ್ಣ ಪ್ರಜ್ಞೆ ಏನರ್ಥ? ಎಲ್ಲ ತಿಳ್ಕೊಂಡಿದ್ದೆ ಎಲ್ಲ ರೀತಿಯಲ್ಲೂ ಹೇಳಬೇಕು. ಬರೀ ಪೂರ್ಣ ಪ್ರಜ್ಞೆ ಮುಂದೆ ಗೊತ್ತಿಲ್ಲ, ಪೂರ್ಣ ಪ್ರಜ್ಞೆ ಹಾಕ್ತಾರೆ. ಪೂರ್ಣ ಪ್ರಜ್ಞೆ ಬೋರ್ಡು ಒಂದು ವಿಷಯನೂ ಗೊತ್ತಿಲ್ಲ. ಯಾವ ರೀತಿ ಕೇಳಿದ್ರೆ ಹೇಳ್ತಾರೆ ಅಂತ ಅರ್ಥ. ಫ್ರಮ್ ಮೆನಿ ಆ್ಯಂಗಲ್ ಆದರೂ ಯಾವ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಮುಂದೆ. ಈಗಾಗಲೇ ಕೊಟ್ಟಿದ್ದಾರೆ, ಇನ್ನೂ ಕೊಡ್ತಾರೆ. ದ್ವಿತೀಯಂ ನ ಇತ್ಯಾಹ ಯತ್ತದ್ ಬ್ರಹ್ಮ ದ್ವೈತತ್ವೇನ ನ ಪಶ್ಯತಿ ತದೇವ ದ್ವಿತೀಯಂ ನ ಇತ್ಯಾಹ ಯತ್ತತೋ ಅನ್ಯತ್ ವಿಭಕ್ತತ್ವೇನೈವ ಪಶ್ಯೇತಿ ವಾಕ್ಯಶೇಷಾತ್. ಮುಂದೆ ವಿಭಕ್ತತ್ವೇನೈವ ಪಶ್ಚಾತ್, ಬೇರೆ ವಸ್ತುಗಳನ್ನು ದೇವರಿಂದ ಭಿನ್ನ ಅಂತಲೇ ತಿಳಿಬೇಕೇ ಹೊರತು ಇಲ್ಲ ಅಂತಲೂ ತಿಳಿಬಾರ್ದು, ಸ್ವತಂತ್ರ ಅಂತಲೂ ತಿಳಿಬಾರ್ದು. ಗೊತ್ತಾಯ್ತಾ? ಐಕ್ಯ ನಿರಾಸೆ ಮಾಡಬೇಕು. ವಸ್ತು ಇದೆ. ಇದನ್ನೇ ಭಗವದ್ಗೀತೆಯಲ್ಲಿ ಸರ್ವಭೂತೇಶ ಏನೇಕಂ ಭಾವಂ ಅವ್ಯಯಮೀಕ್ಷತೆ. ಅನಂತಾನಂತ ವ್ಯಕ್ತಿಗಳಿದ್ದಾರೆ, ಆದರೆ ಒಳಗಿರ್ತಕ್ಕಂಥ ಪರಮಾತ್ಮ ಮಾತ್ರ ಒಬ್ಬನೇನೆ. ಇಷ್ಟು ಮನೆಗಳಿರ್ಬೋದು, ಆಕಾಶ ಮಾತ್ರ ಒಂದೇ. ಎಷ್ಟೆಷ್ಟು ಬಿಲ್ಡಿಂಗ್ ಇದೆ, ಆಕಾಶ ಒಂದೇ. ಆ ರೀತಿ ದೇವರಿದೆ. ಹೊರಗೆ ತೊಗೊಂಡ್ರು ಅದು, ಒಳಗೆ ತೊಗೊಂಡ್ರು ಹಾಗೆ. ಇದು ದೇವರ ವೈಶಿಷ್ಟ್ಯ. ಅಂತರ್ಯಾಮಿಯಾಗಿ ಒಬ್ಬನೇ ಇದ್ದಾನೆ, ವ್ಯಾಪ್ತನಾಗಿ ಒಬ್ಬನೇ ಇದ್ದಾನೆ. ಮತ್ತೆ ಇನ್ನೊಬ್ಬರು ಯಾರೂ ಇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇವ್ಯಯೇ ಸರ್ವ ಏಕೀಭವಂತಿ. ನಮ್ಮ ಇದು ನೋಡಿ, ಒಂದೆರಡು ಹಣ್ಣಿದೆ, ಇಬ್ಬರು ತಿಂತರೂ ಕಥೆ ಮುಗೀತು. ಆದರೆ 2 ಪುಸ್ತಕ ಇದೆ, ಎಷ್ಟು ಜನ ಬೇಕಾದ್ರೂ ಓದ್ಬೋದು. ಗೊತ್ತಾಯ್ತಾ? ಇದು ನಿಮ್ಮ ಪ್ರಕಾರ ಹೋಗಲಿಲ್ಲ ಅದು. ಇವು ಸಾವಿರ ಪುಸ್ತಕ ಹೋಗಬೇಕಾಗಿಲ್ಲ, ಒಂದೇ ಪುಸ್ತಕ ಸಾಕು, ಅಷ್ಟು ಜನ ಓದ್ಬೋದು. ಅವ್ರು ಓದ್ಬಿಟ್ರೆ ಅಷ್ಟು ಜನ ಕೇಳ್ಬೋದು ಒಟ್ಟಿಗೆ. ಒಬ್ಬರು ಅಷ್ಟು ಸೈಮಲ್ಟೇನಿಯಸ್ಸೇ ಕೇಳ್ಬೋದು. ಅವಕಾಶ ಇದೆ ಇಲ್ಲ ಈಗ? ಮತ್ತು ಪ್ರಾಬ್ಲಮ್ ಎಲ್ಲಿ ಬಂತು ಈಗ? ಬರಲೇ ಇಲ್ಲ. ಅವ್ರು ಲಿಮಿಟೆಡ್ ಸೆನ್ಸಲ್ಲಿ ನೋಡಿದ್ರು, ಇನ್ನೊಂದು ವಸ್ತು ನೋಡಲೇ ಇಲ್ಲ. ಅದಕ್ಕೆ ಪೂರ್ಣ ಪ್ರಜ್ಞರಲ್ಲ. ಇದು ಸಮಸ್ಯೆ. ಪೂರ್ಣ ಪ್ರಜ್ಞಾದ ಏನು ಮಾಡಿ ಎಲ್ಲ ರೀತಿಯಿಂದ ನೋಡ್ತಾರೋ ಹಾಗೆ ಯಾವ ಸಮಸ್ಯೆನೂ ಬರೋದು. ಹೇಳಿದ್ರಲ್ಲ, ಅವ್ರು ಕಾಲು ಮುಟ್ಟಿದ ಆನೆದು ಕಂಬ ಅಂತ ಹೇಳಿದ, ಕಿವಿ ಮುಟ್ಟಿದ ಮರ ಅಂತ ಹೇಳಿದ, ಗೊತ್ತಾಯ್ತಾ? ಬಾಲ ಮುಟ್ಟಿದ ಚಾಬರ ಅಂತ ಹೇಳಿದ, ಬೈ ಮುಟ್ಟಿದ ಗೋಡೆ ಅಂತ ಹೇಳಿದ. ಆನೆ ಅಂತ ಒಬ್ಬರು ಹೇಳಲೇ ಇಲ್ಲ. ಇದು ಇದೇ ಕಥೆ ಆಯಿತು. ಒಬ್ಬರು ಆನೆ ಅಂತ ಕ್ಲಿಯರ್ ಆಗಿದೆ. ಮೈಯೆಲ್ಲ ಗೋಡೆ ಇದ್ದಾಗಿದೆ, ಕಾಲೆಲ್ಲ ಕಂಬ ಇದ್ದಾಗಿದೆ, ಇವೆಲ್ಲ ಬ್ಯಾನೆ ಇದ್ದಾಗಿದೆ. ಒಟ್ಟಾನೆ ಅದನ್ನು ಬಿಟ್ಬಿಟ್ಟು ತಿಳ್ಕೊಂಡ್ರೆ ಅಷ್ಟೇ. ಇವಾಗ ಜಗತ್ತನ್ನು ಮೈನಸ್ ಗಾಡ್ ತಿಳ್ಕೊಂಡ್ರೆ ಹಾಗೆ ಆಗಿರೋದು. ಇವಾಗ ಅನೇಕ ಮತಗಳು ಅಂದರೆ ಹಾಗೆ ಒಂದೊಂದು ಭಾಗ ಹೇಳಿದ್ರು ಹೊರತು ಒಂದೊಂದು ಭಾಗ ಹೇಳಿದ್ರು ಅದು ತಪ್ಪಾಗಿ ಹೇಳಿದ್ರು. ಮತ್ತೆ ಹೇಳಿದ್ದು ಸ್ವಲ್ಪ ಅದು ತಪ್ಪು, ಹೇಳಿದ್ದು ಪೂರ್ತಿ ಅದು ಸರಿ. ಅದು ಪೂರ್ಣ ಪ್ರಜ್ಞಾತ್ಮನೇ ಬೇಕಾಗಿ. ಪೂರ್ಣ ಪ್ರಜ್ಞೆ ಅನ್ನೋ ಪದದಲ್ಲಿರೋ ಸ್ವಾರಸ್ಯ, ಯಾವ ಪ್ರಶ್ನೆಗೆ ಉತ್ತರ ಬರ ಹೇಳ್ತಾರೆ ಅನ್ನೋ ಅಪ್ಲಿಕೇಶನ್ ಇಲ್ಲದೆ ಹೋದರೆ ಪೂರ್ಣ ಪ್ರಜ್ಞೆ ಆದ್ರೇನು ಬಿಟ್ರೇನೋ ನಮ್ಗೆ ಉಪಯೋಗ ಆಗಬೇಕಲ್ಲ. ಶ್ರೀಮಂತ ಅವ್ನು ಪೈಸೆನೂ ಕೊಡೋದಿಲ್ಲ, ಅವ್ನು ತಿನ್ಕೊಂಡು ಹೋಗಲಿ ಅಂತಾರೆ ಅಷ್ಟೇ. ಶ್ರೀಮಂತ ಅಂದರೆ ಅವನಿಂದ ಏನು ನಿರೀಕ್ಷಿತವಾಗಿ ಕೆಲಸ ಆಗುತ್ತಲ್ಲ, ಆಗ ಶ್ರೀಮಂತ ಶಬ್ದಕ್ಕೆ ಅರ್ಥ ಬರ್ತದೆ. ಪೂರ್ಣ ಪ್ರಜ್ಞೆ ಶಬ್ದ ಅರ್ಥ ಹಾಗೆ ಬಂದಿರೋದು. ಅವ್ರು ಏನು ಹೇಳಿದ್ರು ಆನಂದ ಆಗ್ತದೆ, ಅದಕ್ಕೆ ಆನಂದ ತೀರ್ಥ. ಏನು ಹೇಳಿದ್ರು ಆನಂದ ಆಗ್ತದೆ. ಅರ್ಥ ಆಯ್ತಾ?
ಅದು ಸ್ವಾರಸ್ಯ. ಅದು ಸ್ವಾರಸ್ಯೋತ್ಸವ ಹೇಳಿ ಇದು ಏನೇ ಹೇಳಿ ಖುಷಿ ಆಗ್ತದೆ. ಆನಂದ ಮುಂದೆ ಸಿಗೋದು ಆಗ್ತದೆ, ಆಮೇಲೆ ಇರಲಿ. ಸದ್ಯಕ್ಕೇನೆ ಇನ್ಸ್ಟೆಂಟ್ ಆನಂದ ಆಗುತ್ತೆ. ಫಸ್ಟ್ ಇಯರ್ ಫಸ್ಟ್ ರ್ಯಾಂಕ್, ಕೋರ್ಸ್ ಮುಗಿಸಿಲ್ಲ ಅವನು, ಖುಷಿ ಆಗ್ತಾನಲ್ಲ ಅವನೀಗ. ಕೋರ್ಸ್ ಮುಗಿದಿಲ್ಲ ಆ್ಯಕ್ಚುಲಿ. ಫಸ್ಟ್ ರ್ಯಾಂಕ್ ಅಂಬೋದು ಏನು ಕೊಡುತ್ತೆ ಅವನಿಗೀಗ? ಮುಂದೆ ಫ್ಯೂಚರ್ ಕೂಡ ತೋರಿಸುತ್ತೆ. ಓ ಈ ರೀತಿ ಇದ್ದರೆ ಅವ್ನು ಗ್ಯಾರಂಟಿ ಮುಂದೆ ಬಂದೇ ಬರ್ತಾನೆ. ಗೊತ್ತಾಯ್ತಾ? ಥರ್ಡ್ ಇಯರು ಜಸ್ಟ್ ಪಾಸು, ಫಸ್ಟ್ ಇಯರ್ ಫಸ್ಟ್ ರ್ಯಾಂಕ್. ಯಾರು ಬುದ್ಧಿವಂತ ಅಂತ? ಬುದ್ಧಿವಂತ ಪ್ರಶ್ನೆ ಯಾರೀಗ? ಇವನು, ಅವನಲ್ಲ. ಇವನು ಬುದ್ಧಿವಂತ. ಕೋರ್ಸ್ ಜಾಸ್ತಿ ಓದಿದ್ರೆ ಅದು ಬೇರೆ ಮಾತೀಗ. ಬುದ್ಧಿವಂತಿಕೆ ತೊಗೊಂಡ್ರೆ ಯಾರು ದೊಡ್ಡದು? ಫಸ್ಟ್ ಇಯರ್ ರ್ಯಾಂಕ್ ತೊಗೊಂಡದ್ದು. ಅರ್ಥ ಆಯ್ತಾ? ಇವನಿಗೆ ಮುಂದೆ ಒಳ್ಳೆ ಫ್ಯೂಚರ್ ಇದೆ. ಅವನ ಫ್ಯೂಚರ್ ಅಷ್ಟೇ ಕ್ಲೋಸ್ ಆಗಿದೆ. ಒಂದಿಷ್ಟೇ ಅಷ್ಟೇ ಇರೋದು, ಮ್ಯಾಕ್ಸಿಮಮ್ ಇರೋದೇ ಅಷ್ಟೇ. ಇಲ್ಲ. ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇ ವ್ಯಯೇ ಸರ್ವ ಏಕೀಭವಂತಿ ಇತ್ಯತ್ರಾಪಿ ಏಕೀಭಾವೋ ಮತ್ಯೈಕ್ಯಂ. ನೋಡಿ ಏನು ಹೇಳ್ತೀರ ಹಾಗೆ. ನಹಿ ದ್ರಷ್ಟು ದೃಷ್ಟೇ ವಿಪರಿಲೋಪೋ ವಿದ್ಯತೆ ಇತಿ ಹೇತೋಶ್ಚ. ದ್ರಷ್ಟು ದೃಷ್ಟೇ ವಿಪರಿಲೋಪ ನ ವಿದ್ಯತೆ. ದ್ರಷ್ಟು ದೃಷ್ಟಿ. ದ್ರಷ್ಟು ಅಂದರೆ ದ್ರಷ್ಟು, ದ್ರಷ್ಟೃ ಶಬ್ದ. ದ್ರಷ್ಟು ಶಬ್ದ. ದ್ರಷ್ಟು ಅಂದ್ರೇನು? ನೋಡುವವನಿಗೆ. ದೃಷ್ಟಿ ವಿಪರಿಲೇಪ. ದೃಷ್ಟೇಹೇ ಜ್ಞಾನಕ್ಕೆ ವಿಪರಿಲೋಪ ಆಗುತ್ತಾ? ಜ್ಞಾನಿ ಅಂತ ಕರೆದು ಜ್ಞಾನ ಇಲ್ಲ ಅಂದರೆ ಕಾಂಟ್ರಡಿಕ್ಷನ್ ಅಲ್ವೇನು? ಜೀವನ ಸ್ವರೂಪತಃ ಜ್ಞಾನ ಇದ್ದ ಮೇಲೆ ಹೋಗುತ್ತೆ, ಹೇಗೆ ಹೋಗುತ್ತದು? ವಿಪರಿಲೋಪ ಸಾಧ್ಯ ಇಲ್ಲ. ದೇರ್ಫೋರ್ ಜೀವತ್ತು ಕಳ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಸ್ವಮಜ್ಜೇನೀಗ ಅಜ್ಞಾನ ಕಳ್ಕೊತಾನೆ ಅಂತ ಹೇಳಬೇಕೆ ಹೊರತು ಜ್ಞಾನನೇ ಕಳ್ಕೊತಾನೆ ಅಂತ ಹೇಳಕ್ಕೆ ಹೋಗಬಾರ್ದು. ಹೇಳಿದ್ನಲ್ಲ, ಡಿಸ್ಚಾರ್ಜ್ ಆಯಿತು. ರೋಗಿ ಹೋದ, ರೋಗ ಹೋದರೆ ಒಳ್ಳೆ ಡಾಕ್ಟ್ರ್, ರೋಗಿನೇ ಹೋಗಿಬಿಟ್ರೆ ಬಾರ್ಡರ್ ಆಗ್ತಾರೆ. ರೋಗ ಹೋಗಿಸೋದು ಡಾಕ್ಟ್ರಿ ಕೆಲಸನೋ, ರೋಗಿನ ಹೋಗಿಸೋದು ಡಾಕ್ಟ್ರಿ ಕೆಲಸನೋ? ಇವ್ರು ಮೋಕ್ಷ ಏನಂದರೆ ರೋಗಿನೇ ಹೋಗಿಬಿಡ್ತಾರೆ. ಬ್ರಹ್ಮಜ್ಞಾನ ಬಂತು ಅಂದ್ರೆ ಓದ ಅಂತಾರೆ ಅಂತ ಅವರು. ಮತ್ತು ಯಾರು ಬ್ರಹ್ಮಜ್ಞಾನಕ್ಕೆ ಇಷ್ಟಪಡ್ತಾರೆ? ಹಾಗಿದ್ರೆ ಇಷ್ಟಪಡೋದಿಲ್ಲ. ಅರ್ಥ ಆಯ್ತಾ? ತುಂಬ ಇಂಪಾರ್ಟೆಂಟ್ ಅದು. ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇ ಅವ್ಯಯೇ ಸರ್ವ ಏಕೀಭವಂತಿ. ನೋಡಿರಿ, ಅವ್ರು ಬಿಡೋದಿಲ್ಲ. ಇನ್ನೊಂದು ವಾಕ್ಯ ಇದೆ ನೋಡಿ. ಕರ್ಮಾಣಿ ವಿಜ್ಞಾನಮಯ ಚ ಆತ್ಮ ಪರೇ ಅವ್ಯಯೇ ಸರ್ವೇ ಏಕೀಭವಂತಿ. ಸ್ಪಷ್ಟ ವಾಕ್ಯ ಇದೆ. ಕರ್ಮಗಳು ಹೋಗುತ್ತೆ, ವಿಜ್ಞಾನಮಯನಾದ ಜೀವ ಎಲ್ಲರೂ ಅವ್ಯಯೇ ಪರೇ, ಎಲ್ಲ ಪರಮಾತ್ಮ ಏನಾಗಿಬಿಡ್ತಾರೆ? ಏಕೀಭವಂತಿ, ಒಂದಾಗಿಬಿಡ್ತಾರೆ. ನೋಡಿದ್ರೆ ನಮ್ಮ ಪರ ಬಂತ ಇಲ್ಲ ಅಂತ ಕೇಳ್ತಾರೆ. ಅಲ್ಲ, ನಿಮ್ಮ ಪರ ಅಲ್ವೇ ಅಲ್ಲ ಅದು. ಯಾಕೆ ಅಂದರೆ ಇತ್ಯತ್ರ ಅಪಿ ಏಕೀಭಾವೋ ಮತ್ಯೈಕ್ಯಂ ಕ್ಷೀರಾಬ್ಧ್ಯಾದಿ ಸ್ಥಿತ ತದ್ರೂಪ ಅಪೇಕ್ಷೆಯ ಸ್ಥಾನೈಕ್ಯಂ ವಾ. ಈ ಐಕ್ಯ ಅಲ್ಲ. ಏಕೆ? ಏನರ್ಥ ಇಲ್ಲೀಗ? ಒಂದಾಗಿಬಿಡ್ತಾರೆ ಅಂದರೆ ಪರಮಾತ್ಮನ ವಿರುದ್ಧ ಚಿಂತನೆ ಬರೋದೇ ಇಲ್ಲ. ಅಣ್ಣ ತಮ್ಮ ಒಂದಾದರೂ ಅಂದ್ಬಿಟ್ರು. ಅಂದರೆ ಅಣ್ಣ ಒಬ್ಬನೇ ಉಳ್ಕೊಂಡು ತಮ್ಮ ಒಬ್ಬನೇ ಉಳ್ಕೊಂಡು ಹಾಗಿದ್ರೆ ಅದಕ್ಕೆ ಗಲಾಟೆ ಇತ್ತು, ಗಲಾಟೆ ಹೋಯ್ತು. ಈಗ ಏನು ಮಾಡಿದ್ರು? ಇಬ್ಬರು ಒಂದಾಗಿಬಿಟ್ರು. ನನ್ನ ಭಿನ್ನಾಭಿಪ್ರಾಯ ಹೋಯಿತು ಅಂತ ಅರ್ಥ. ನಮಗೂ ದೇವರಿಗೂ ಭಾರಿ ಭಿನ್ನಾಭಿಪ್ರಾಯ ಇದೆ ಈಗ. ಗೊತ್ತಾಯ್ತಾ? ಮುಕ್ತಿಯಲ್ಲಿ ಅದೇನಿರಲ್ಲ, ಏಕೀಭವಂತಿ, ಒಂದೇ ಆಗಿಬಿಡ್ತಾರೆ. ನಾವೇ ಹೇಳ್ತೇವೆ, ನೀವು ಈ ಕಡೆಯಿಂದ ಬನ್ನಿ, ನೀವು ಬಾಂಬೆ ಕಡೆಯಿಂದ ಬನ್ನಿ, ನಾವು ಈ ಕಡೆ ಬರ್ತೇವೆ, ಜಗನ್ನಾಥಪುರಿ ಮೇಲೆ ಬರ್ತೇವೆ, ಹರಿದ್ವಾರದಲ್ಲಿ ಒಂದಾಗೋಣ. ಗೊತ್ತಾಯ್ತಾ? ಹರಿದ್ವಾರದಲ್ಲಿ ಏಕೀಭವಂತಿ ಏನರ್ಥ? ಅಲ್ಲಿ ಜಾಯಿಂಟ್ ಟುಗೆದರ್ ಅಂತ. ಅಲ್ಲಿ ಜಾಯಿಂಟ್ ಟುಗೆದರ್ ಹೊರತು ಲೂಸಿಂಗ್ ಐಡೆಂಟಿಟಿ ಅಲ್ಲ. ಅರ್ಥ ಆಯ್ತಾ? ಇಟ್ಸ್ ಸಿಂಪಲ್. ಅದಕ್ಕೆ ಆಯ್ತಾ ತಕ್ಷಣ ಹೇಳಿದರು, ಇದು ಎರಡು ಅರ್ಥ ಮಾಡೋಕ್ಕೆ ಬರುತ್ತೆ. ಒಂದು ಅರ್ಥ ಏನು ಅಂದರೆ ಮತ್ಯೈಕ್ಯ. ಮತ್ಯೈಕ್ಯ ಅಂದ್ರೇನು? ಮತಿಯಲ್ಲಿ ಒಂದಾಗಿರುವಿಕೆ. ಜ್ಞಾನದ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ಭಗವದ್ಗೀತೆಯಲ್ಲೇ ಬಂದಿದೆ ಅರ್ಥ ಇದು. ವ್ಯವಸಾಯಾತ್ಮಿಕ ಬುದ್ಧಿ ಏಕ. ವಿಚಾರ ಮಾಡಿ ಮಾತಾಡಿದರೆ ತೀರ್ಮಾನ ಒಂದೇ ಆಗಿರುತ್ತೆ. ಏನರ್ಥ? ವಿರೋಧ ಇರೋದಿಲ್ಲ ಅಂತ. ಕರೆಕ್ಟಾಗಿ ಅದು ಕೃಷ್ಣನೇ ಉಪಯೋಗಿಸಿರೋ ಮಾತದು, ಏಕೀಭವಂತಿ. ಆಯಿತಾ? ಇನ್ನೊಂದೇನು ಗೊತ್ತಾ? ಸ್ಥಾನೈಕ್ಯ. ಇವತ್ತು ದೇವರು ಇದ್ದೇ ಮೂರ ಸ್ಥಾನ ಇದೆ ದೇವರಿಗೆ. ನಾವು ಎಲ್ಲೋ ಇದ್ದೀವಿ, ಅಲ್ಲಿರ್ತೀವಿ. ಗೊತ್ತಾ? ಬೆಂಗಳೂರು ಔಟ್ಸ್ಕರ್ಟ್ಸಲ್ಲಿ ಇದ್ದೀರಾ ಅಂತ ಕೇಳ್ತಾರಲ್ಲ, ಹಾಗೆ ಊರಲ್ಲಿ ಇದ್ದೀರಾ, ಬಸ್ ಸ್ಟ್ಯಾಂಡ್ಗೆ ಹತ್ರ, ಸ್ಟೇಷನ್ ಹತ್ರ, ಈ ಥರ ಹತ್ರ ಕೇಳ್ತಾರಲ್ಲ, ಅದು ಸಾಲೋಕ್ಯ ಇದ್ದಾಗ ದೇವ್ರ ಹತ್ತಿರದಲ್ಲಿ ವಾಸ ಮಾಡ್ತೇವೆ ನಾವೀಗ. ಗೊತ್ತಾಯ್ತಾ? ಬಸ್ ಸ್ಟ್ಯಾಂಡ್ ಹತ್ರನೇ ಮನೆ ಇದೆ ಅಂದರೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅವ್ರಿಗೆ. ಬಸ್ ಸ್ಟ್ಯಾಂಡ್ ನಿಯರ್ ಬಸ್ ಸ್ಟಾಪ್ ಇದೆ, ಒಂದು ಖುಷಿ ಆಯಿತು. ಅದು ಹತ್ತಿರದಲ್ಲಿರ್ತೇವೆ. ಇದೊಂದು ಏನೋ ಏಕೀಭವ, ಒಂದಾದರು, ಒಂದೇ ಕಡೆ ಸೇರಿದರು. ನೋಡಿ, ಒಂದೇ ಕಡೆ ಸೇರಿದರು, ಭಿನ್ನಾಭಿಪ್ರಾಯ ಮರೆತರು. ಎಷ್ಟರ್ಥ ಇದೆ? ಸಾದೃಶ್ಯೇಚ ವಿಶಿಷ್ಟತ್ವೆ ಸ್ಥಾನಮತ್ತೈಕ್ಯರಪಿ ಸಾದೃಶ್ಯೇಚೈಕವಾಕ್ ಸಮ್ಯಕ್ ಸಾವಕಾಶ ಯಥೇಷ್ಟತ ಅನ್ಬೇಕಾದ್ರೆ ಇಷ್ಟು ಅರ್ಥ ಮಾಡೋಕ್ಕೆ ಬರುತ್ತೆ. ಒಂದಾಗೋದು ಇಷ್ಟು ಅರ್ಥ ಇದೆ. ಒಂದು ಕಡೆ ಸೇರೋದು, ಭಿನ್ನಾಭಿಪ್ರಾಯ ಕಳ್ಕೊಂಡ್ಬಿಡೋದು, ಮತ್ತೆ ಏಕೆ ಬರೋದು, ಎಲ್ಲ ರೀತಿಯಲ್ಲೂ ಕೂಡ ಒಂದೇ ಸ್ಥಳದಲ್ಲಿ ವಾಸ, ಒಂದೇ ಕಾಲದಲ್ಲಿ ವಾಸ. ಗೊತ್ತಾಯ್ತು? ಒಂದೇ ವಿಚಾರದಲ್ಲಿ ಯೋಚನೆ, ಒಂದೇ ರೀತಿ ಇರುವಿಕೆ, ಸಾದೃಶ್ಯ, ಒಂದೇ ರೀತಿ ಇರುವಿಕೆ. ಹಾಲಿ ನೀರು ಹಾಕ್ತಾ ಹೋದ, ಅದೇನು ಕಾಣಿಸ್ತಾ ಇದೆ ಈಗ?
ನೀರು ಕಾಣಿಸ್ತಾ ಇಲ್ಲ. ಏನು ಕಾಣಿಸ್ತಾ ಇದೆ? ನೀರು ಹೋಗಿಲ್ಲ, ನೀರು ಬೆಳಗ್ಗೆ ಕಾಣಿಸ್ತಾ ಇದೆ ಅಷ್ಟೇ. ಬೆಳಗ್ಗೆ ಕಾಣಿಸ್ತಾ ಇದೆ. ಅವ್ರು ಎಲ್ಲಿವರೆಗೆ ನೀರು ಹಾಕ್ತಾರೆ? ಬೆಳಗ್ಗೆ ಕಾಣಿಸ್ತಾ ಹೋದ್ರೆ ಕತೆ ಮುಗೀತು. ಬೆಳಗ್ಗೆ ಕಾಣಿಸ್ತಾ ಇರಬೇಕು, ನೀರು ಗೊತ್ತಾಗಬೇಕು ಅಷ್ಟೇ. ಆಗ ಅಷ್ಟು ಬುದ್ಧಿವಂತಿಕೆ ಮಾಡ್ತಾರೆ. ಅದು ಸಾದೃಶ್ಯ ಅಲ್ಲಿ ಮೇಂಟೈನ್ ಮಾಡ್ತಾರೆ. ಅಲ್ಲಿವರೆಗೆ ದೊಡ್ಡ ಏನು ತಿಳ್ಕೊತಾರೆ? ಹಾಲು ಅಂತ ತಿಳ್ಕೊತಾರೆ. ಆಮೇಲೆ ತಿಳ್ಕೊಡೋದಿಲ್ಲ. ಅದಕ್ಕೆ ಅಷ್ಟು ಮಾತ್ರ ಸಾದೃಶ್ಯ. ಸಾದೃಶ್ಯಕ್ಕೆ ಏಕಾದಂತ ಆ್ಯಕ್ಚುಲಿ ಅಲ್ಲ, ಅದು ಎರಡು ಬೇರೆ ಬೇರೆನೆ. ಹಾಲಿರೋ ಒಂದಾಗಿಲ್ಲ. ಬಣ್ಣದಿಂದಾಗಿ ಒಂದು ತಿಳ್ಕೊಂಬಿಟ್ಟು ಭ್ರಮೆ ಬರುತ್ತೆ ನಮಗೆ. ಸಾದೃಶ್ಯದಿಂದಾಗಿ ಆ ಥರ ಆಗಿದೆ. ಹಾಂ, ಗುಣ ಇದೆ, ಒಂದಿದೆ, ರಿಸೆಂಬ್ಲೆನ್ಸ್ ಬಂತು. ಬೆಳಕಿದೆ, ಮೇಣದ ಬತ್ತಿಗೂ ಬೆಳಕಿದೆ, ಸೂರ್ಯನಿಗೂ ಬೆಳಕಿದೆ. ಸಾದೃಶ್ಯ ಬಂತಲ್ಲ ಈಗ, ಅಷ್ಟೇ. ಬೆಳಕಿರುವಿಕೆ ಸಾಮರ್ಥ್ಯ ಬಂದು ಸಾದೃಶ್ಯ ಇಷ್ಟು ಬರುತ್ತೆ, ಇನ್ನೇನು ಬರೋದಿಲ್ಲ. ಎಲ್ಲ ಕ್ಲಿಯರ್ ಅದು. ಅಂದರೆ ಒಂದು ರ್ಯಾಷನಲ್ ಥಿಂಕಿಂಗ್ ತೋರಿಸ್ತಾರೆ ಆಚಾರ್ಯ. ರ್ಯಾಷನಲ್ ಆಗಿ ಯೋಚನೆ ಮಾಡೋದು. ನಿತ್ಯ ಬದುಕಿರೋದೇ ಹಾಗೆ ಎಲ್ಲರೂ ಕೂಡ. ಅದನ್ನ ನಂಬ್ಕೊಂಡ್ರೆ ಅದನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ. ಕಾಮೇನ ಇತ್ಯತ್ರಾಪಿ ಏಕೀಭಾವೋ ಮತ್ತೇಕ್ಯಂ ಕ್ಷೀರಾಬ್ಧ್ಯಾದಿ ಸ್ಥಿತ ತದ್ರೂಪ ಅಪೇಕ್ಷೆಯ ಸ್ಥಾನೈಕ್ಯಂ ವಾ, ಎಲ್ಲ ಐಕ್ಯ ಆಯ್ತು. ಕಾಮೇನ ಮೇ ಕಾಮ, ಇದಕ್ಕೆಲ್ಲ ಅರ್ಥ ಮತ್ತೆ ಇಮಿಡಿಯೇಟ್ ಆಗಿ ಕೊಟೇಶನ್. ಕಾಮೇನ ಮೇ ಕಾಮ ಆಗ ಹೃದಯಾದ್ ಹೃದಯ ಮೃತ್ಯೋ ಯದಮೀಶಾಪದಃ ಪ್ರಿಯಂ ತದೈತದ್ ಉಪಮಾಮಭಿ. ವೇದ ಮಂತ್ರಗಳಿವೆಲ್ಲ ಕೂಡ. ನನಗೆ ದೇವರ ಇಚ್ಛೆಯಂತೆ ಇಚ್ಛೆ ಬರಲಿ. ಗೊತ್ತಾಯ್ತಾ? ಏನಾಯ್ತು ಈಗ? ಐಕ್ಯ, ಮತ್ತೆ ಐಕ್ಯ ಬಂತು. ದೇವರ ಇಚ್ಛೆ ನನ್ನ ಇಚ್ಛೆ ಬರಲಿ. ಇವತ್ತು ನಮಗೆ ಕೆಲಸ ಆಯಿತು ಅಂತ ತಿಳ್ಕೊಬೋಣ. ನಾವು ಅಂದ್ಕೊಂಡಿದ್ದಕ್ಕಾಗಿಲ್ಲ, ದೇವರ ಸಂಕಲ್ಪ ಆಗಿದೆ ಅಷ್ಟೇ. ಆವಾಗ ಇನ್ನೇನು ಮಾಡ್ಬೇಕು? ನಾವು ಅಭ್ಯಾಸ ಆಗ್ತಾ ಹೋದ್ಮೇಲೆ ಕೆಲಸ ಆಯಿತು, ದೇವ್ರ ಮನಸ್ಸಿಗೆ ಬಂದಿತ್ತು. ದೇವ್ರ ಮನಸ್ಸಿಗೆ ಬರೋ ಕೆಲಸನೇ ನನ್ನ ಮನಸ್ಸಿಗೂ ಬರಲಿ. ಬೇರೆ ಸಂಕಲ್ಪ ಬರಲೇಬಾರ್ದು ನಮ್ಮ ತಲೆಯೊಳಗೆ, ಅದೇ ಬರಲಿ ಅನ್ಕೋತೇವೆ. ಒಂದೊಂದು ತಪ್ಪುತ್ತೆ. ಆದರೆ ಮೋಕ್ಷದಲ್ಲಿ ವಿರುದ್ಧ ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ. ಯಾವಾಗಲೂ ಒಂದೇ ಅಭಿಪ್ರಾಯ. ಹೇಳಿದರೆ ಆಯಿತು ಅಂತಾರೆ. ಅದು ಇಲ್ಲಿ ಹಾಗಲ್ಲ. ದೇವರಿಗೆ ಗೊತ್ತಾಗದೆ ಮಾಡೋಣ, ಸ್ವಲ್ಪ ಬೇರೆ ಕೆಲಸ ಮಾಡೋಣ ಅಂತ ಅನಿಸ್ತದೆ, ಬರೋದಿಲ್ಲ. ಅದಕ್ಕೆ ಕಾಮೇನ ಮೇ ಕಾಮ ಆಗ ಹೃದಯಾತ್ ಹೃದಯ ಮೃತ್ಯೋ. ಪ್ರತಿಯೊಂದು ಕೂಡ ಪರಮಾತ್ಮನ ಜೊತೆಗೆ ಏನೇನು ಬೇಕು ನಮಗೆ ಸಂಪೂರ್ಣವಾದ ಐಕ್ಯ. ಇಂಥ ಐಕ್ಯವಂತದ್ದು ಇದು ಒಳ್ಳೆಯದು. ಇಂಥ ಐಕ್ಯ ಹೊಂತಾನೆ ಅಂತ ಅರ್ಥ ಮಾಡೋದಾದ್ರೆ ಏನು ಸಮಸ್ಯೆ ಇಲ್ಲ. ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದಿಲ್ಲ, ಈಗ ಭೇದಕ್ಕೆ ಧಕ್ಕೆ ಬಂದಿಲ್ಲ. ಇಂಥ ಹೇಳ್ತೀರಾ, ಇದಕ್ಕೆ ಎಲ್ಲರೂ ಒಪ್ಪೋಣ. ನೀವು ಆ ರೀತಿ ಹೇಳೋದಿಲ್ಲ ಅಂದರೆ ಅದು ವಾಕ್ಯದ ಅರ್ಥ ಅಲ್ಲ. ಯದಮೀಶಾಪದಃ ಪ್ರಿಯಂ ತದೈತದುಪಮಾಮಭಿ ಬ್ರಹ್ಮಮತ್ಯನುಕೂಲ. ಇನ್ನೂ ಕ್ಲಿಯರ್ ವಾಕ್ಯ ಕೊಡ್ತಾರೆ. ಬ್ರಹ್ಮಮತ್ಯನುಕೂಲ ಮೇ ಮತಿರ್ ಮುಕ್ತವು ಭವಿಷ್ಯತಿ. ಪರಮಾತ್ಮನ ಬುದ್ಧಿಗೆ ಅನುಕೂಲವಾದಂಥ ಬುದ್ಧಿ ನನಗೆ ಮೋಕ್ಷದಲ್ಲಿ ಬರುತ್ತೆ, ಗ್ಯಾರಂಟಿ. ಹಾಂ, ಏನ? ಮನಸ್ಸು. ಹೃತ್ತಾದ್ರೆ ಮನಸ್ಸು. ಹೃದಯ ಮನಸ್ಸಿಗೆ ತಕ್ಕಂತೆ ಮನಸ್ಸು, ಇಚ್ಛೆ ತಕ್ಕಂತೆ ಇಚ್ಛೆ. ಪ್ರತಿಯೊಂದು ಕೂಡ ದೇವ್ರ ಇಚ್ಛೆ ತಕ್ಕಂತೆ ಬರಲಿ. ಇದು ವಿಶೇಷ. ಅತಃ ಪ್ರಾಯೋ ಅನುಕೂಲತ್ವಂ ಇದಾನೀಮಪಿ ಮೇ ಸ್ಥಿತಂ. ಅದಕ್ಕೇನೆ ಒಂದು ಪದ್ಧತಿ ಹೇಳ್ತಾರೆ. ಯೋಗ್ಯರಿಗೆ ಮುಕ್ತಿಯಲ್ಲಿ ದೇವರಿಗೂ ವಿರೋಧ ಇರೋದೇ ಇಲ್ಲ. ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಸಂಕಲ್ಪ ದೇವ, ಯಾಕೆಂದ್ರೆ ದೇವ್ರ ಸಂಕಲ್ಪ ತಕ್ಕಂತೆ ಬರುತ್ತೆ. ಆದ್ದರಿಂದ ಅಪ್ರೋಚ್ ಜ್ಞಾನ ಬಂದ ಸಾಮಾನ್ಯವಾಗಿ ಆ ಸ್ಥಿತಿ ಬಂದುಬಿಡ್ತಾರೆ. ಆಗಲೇ ಆ ಸ್ಥಿತಿ ಬರ್ತಾರೆ. ಗೊತ್ತಾಯ್ತಾ? ಅದು 100% ಅಲ್ಲ. ಒಮ್ಮೆ ಅಶ್ವತ್ಥಾಮ ದೊಡ್ಡ ಅಪ್ರೋಚ್ ಜ್ಞಾನಿಗಳು ಕೃಷ್ಣನಿಗೆ ವಿರುದ್ಧ ಮಾಡಿರೋದು, ಅದು ಎಕ್ಸೆಪ್ಷನ್ಗಳು. ಜನರಲಿ ಏನಾಗಿಬಿಡುತ್ತೆ, ಜ್ಞಾನ ಬಂದಮೇಲೆ ಆ ಥರ ಬಂದುಬಿಡುತ್ತೆ. ಜೊತೆಗೆ ಇನ್ನೇನು ಮಾಡ್ತಾನೆ, ಓದ್ತಾ ಇದ್ದಾನೆ, ಆಗಲೂ ಶುರುವಾಗುತ್ತೆ. ಸಜ್ಜೀವರಿಗೆ ಸಾಮಾನ್ಯವಾಗಿ ಹೇಗಿರುತ್ತೆ ಗೊತ್ತಾರೆ, ಸಂಕಲ್ಪಕ್ಕೆ ತಕ್ಕಂತೆಯೇ ನಡೆಯುತ್ತೆ. ಕಾರಣ ದೇವರ ಸಂಕಲ್ಪ ತಕ್ಕಂತೆ ಸಂಕಲ್ಪ ಬಂದಿರೋದ್ರಿಂದ. ಗೊತ್ತಾಯ್ತಾ? ದೇವರ ಸಂಕಲ್ಪ ತಕ್ಕಂತೆ ಬಂದಿರೋದ್ರಿಂದ ಸರಿ ಹೋಯ್ತು. ರೋಗ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತಾರಲ್ಲ, ಹಾಗೆ. ಅದಕ್ಕೆ ಅರ್ಥ ಏನು ಅಂದರೆ ದೇವರು ವೈದ್ಯ, ನಾವೆಲ್ಲ ರೋಗಿಗಳು. ಗೊತ್ತಾಯ್ತಾ? ರೋಗಿ ಬೇಕಾದ್ರೆ ಡಾಕ್ಟ್ರ್ ಹೇಳೋದಿಲ್ಲ, ಡಾಕ್ಟ್ರ್ ಹೇಳಿದ್ರೆ ರೋಗಿ ಬೇಕಾಗಿತ್ತು ಅಷ್ಟೇ. ಗೊತ್ತಾಯ್ತಾ? ಮತ್ತೆ ಬರೀ ಹಾಲು ಕುಡಿಯೋದಾಗ ಹಾಲು ಪಂಚಪ್ರಾಣ ಇವರಿಗೆ ಖುಷಿಯಾಗಿ. ಯಾಕೆ ಡಾಕ್ಟ್ರ್ ಹೇಳಿ ಬೇಕಾದ್ರೆ ಡಾಕ್ಟ್ರ್ ಹೇಳಿದ. ಆದರೆ ಡಾಕ್ಟ್ರ್ ಹೇಳಿದ್ದು ಪ್ರಧಾನ ಆಯಿತು. ಅಕಸ್ಮಾತ್ ಡಾಕ್ಟ್ರ್ ಬೇರೆ ಹೇಳಿದ್ದು ಏನು ಮಾಡೋಕ್ಕೆ ಬರ್ತಿರ್ಲಿಲ್ಲ. ಗೊತ್ತಾಯ್ತಾ? ಸಂದೇಹ ಪಡೋ ಕಾರಣ ಬಟ್ ಇರುವ ಇಲ್ಲ, ಡಿಸರ್ವ್ ಮಾಡೋಕ್ಕೆ ಬರೋದಿಲ್ಲ. ಇದೆಲ್ಲ ಅರ್ಥ ಮಾಡಿ ಮುಕ್ತಿಯ ಕಾನ್ಸೆಪ್ಟ್ ಏನು ಅಂತ ಅರ್ಥ ಆಗುತ್ತೆ. ಮತ್ತು ನಾಳೆ ಪಾಠ ಇರೋದಿಲ್ಲ. ಎಂದು ಪಾಠ? ಮತ್ತೆ ಅಕ್ಟೋಬರ್ 8. ಅಕ್ಟೋಬರ್ ಭಾಳ ದೂರ ಇಲ್ಲ. ಅಕ್ಟೋಬರ್ ಅಂದರೆ ನಾಡಿದ್ದೇ ಅಕ್ಟೋಬರು. ಅದರಿಂದ 8 ದಿವಸ ಅಷ್ಟೇ. ಎಷ್ಟೋ ತಿಂಗಳಗಟ್ಟೆ ಏನು ಬಂದು ಹೋಗಲ್ಲ. 8ನೇ ತಾರೀಕು ಪಾಠ. ಮೊದಲೇ ಹೇಳಿದ್ದೀನಿ, ಅಷ್ಟು ಕಾನ್ಸೆಪ್ಟ್ ಸರಿಯಾಗಿ ಯೋಚನೆ ಮಾಡಬೇಕು. ಆವಾಗ ವಿಷಯ ಗಟ್ಟಿಯಾಗಿಬಿಡುತ್ತೆ. ಏನು ಮಾಡಿದ್ರೆ ಮಾಡೋಕ್ಕೆ ಬರೋದು, ಮುಗಿದೋಯ್ತು. ಇದ್ರ ಮಾತು ಬೆಳೆಸಿದ್ರೆ ಏನು ಉಪಯೋಗ ಇಲ್ಲ.